ಹರಿ ಶ್ರೀನಿವಾಸ. ನಮೋ ನಮಃ. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ನನ್ನ ಮಾತುಗಳೆಲ್ಲರಿಗೂ ಕೇಳ್ತಾ ಇದೆ ಅಂತ ಅಂದ್ಕೊಳ್ತೇನೆ. ಯಾರಿಗಾದರೂ ನನ್ನ ಮಾತುಗಳು ಕೇಳದೇ ಇದ್ದರೆ ಅಥವಾ ಸ್ಕ್ರೀನ್ ಕಾಣದೇ ಇದ್ದರೆ ದಯವಿಟ್ಟು ಮೆಸೇಜ್ ಮಾಡಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತ ನಮ್ಮೊಳಗೆ ಕೂತು ನಮಗೆ ಅರಿವು ಕೊಡಲಿ, ಅರಿವಿನಿಂದ ಆನಂದ ಕೊಡಲಿ, ನಮ್ಮ ಹತ್ರ ಒಳ್ಳೆಯ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿ ಕೊಡಲಿ. ಗುರು ಶಿಷ್ಯರ ನಡುವೆ ಯಾರನ್ನು ದ್ವೇಷ ಮಾಡದೆ ಸಾಮರಸ್ಯವಾದ ಪ್ರೀತಿಯ ಸೌಹಾರ್ದದ ಬದುಕನ್ನು ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಾವು ಪಾಠವನ್ನು ಪ್ರಾರಂಭವನ್ನು ಮಾಡೋಣ. ಇವತ್ತಿನ ಪಾಠದಲ್ಲಿ 3 ಮುಖ್ಯವಾದಂಥ ಪ್ರಶ್ನೆಗಳು, ವಿಲಕ್ಷಣವಾದಂಥ ವಿಶೇಷವಾದಂಥ ಪ್ರಶ್ನೆಗಳು ಬಂದಿದೆ. ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಕಳೆದ ವಾರ ನಮಗೆ ಭಗವದ್ಗೀತೆಯಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗವನ್ನು ನಾವು ನೋಡಿದ್ವಿ. ಇವತ್ತು ಮುಂದಿನ ಪಾಠಕ್ಕೆ, ಮುಂದಿನ ಅಧ್ಯಾಯಕ್ಕೆ ಹೋಗುವಂಥ ಮುಂಚಿತವಾಗಿ ಪ್ರಶ್ನೋತ್ತರಗಳನ್ನು ನೋಡಿ ಮತ್ತೆ ನಾವು ಭಗವದ್ಗೀತೆಯನ್ನು ಆರಂಭ ಮಾಡೋಣ. ನನಗೆ ಈ ಬಾರಿ 3 ಪ್ರಶ್ನೆಗಳು ಬಂದಿದೆ, ವಿಲಕ್ಷಣವಾದಂಥ ಪ್ರಶ್ನೆಗಳು. ಅದನ್ನು ನಾವು ಶಾಸ್ತ್ರ ದೃಕ್ಕೋಣದಲ್ಲಿ ಹೇಗೆ ನೋಡಬೇಕು ಅಂತಂಬುದನ್ನು ನಾವು ಆಲೋಚನೆ ಮಾಡೋಣ. ಮೊದಲನೇ ಪ್ರಶ್ನೆ ಏನಂತಂದರೆ, ಅಪರೋಕ್ಷ ಜ್ಞಾನ ಅಂತಂದರೆ ಏನು? ಇದು ಹಲವಾರು ಸಲ ಬಂದಿದ್ದಂಥ ಪ್ರಶ್ನೆ. ಅಪರೋಕ್ಷ ಜ್ಞಾನ ಅಂತಂಬುದು ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಬಹಳ ಸಲ ಉಲ್ಲೇಖ ಮಾಡಿದ್ದಾನೆ, 2ನೇ ಅಧ್ಯಾಯದಲ್ಲಿ, 3ನೇ ಅಧ್ಯಾಯದಲ್ಲಿ. ಆದರೂ ಈ ಪ್ರಶ್ನೆಯನ್ನು ವಿದ್ಯಾರ್ಥಿಯೊಬ್ಬರು ಹಾಕಿದ್ದಾರೆ. ಶಬ್ದಾರ್ಥದ ಪ್ರಕಾರವನ್ನು ನಾವು ಮತ್ತು ವಾಕ್ಯಾರ್ಥ, ಭಾವಾರ್ಥವನ್ನು 3 ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಅಪರೋಕ್ಷ ಜ್ಞಾನ 2 ಭಾಗ ಇದೆ. ನಮ್ಮ ವೇದಾಂತ ಶಾಸ್ತ್ರದಲ್ಲಿ, ತತ್ವಶಾಸ್ತ್ರದಲ್ಲಿ, ವಿಶೇಷವಾಗಿ ದ್ವೈತಾದ್ವೈತ ವಿಶಿಷ್ಟಾದ್ವೈತ ವೇದಾಂತದಲ್ಲಿ ಜ್ಞಾನವನ್ನು 2 ಮುಖ್ಯ ಪ್ರಕಾರಗಳಾಗಿ ವಿಂಗಡಿಸಿದ್ದಾರೆ. ಒಂದು ಪರೋಕ್ಷ ಜ್ಞಾನ, 2ನೇದು ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನ ಅಂತಂದರೆ ಥಿಯರಿಟಿಕಲ್ ನಾಲೆಡ್ಜ್ ಅಥವಾ ಇಂಡೈರೆಕ್ಟ್ ನಾಲೆಡ್ಜ್ ಅಂತ ಕರಿತೇವೆ. ಪದದ ಅರ್ಥ ನಾವು ನೋಡಿದ್ರೆ ಪರೋಕ್ಷ ಅಂತಂದರೆ ಕಣ್ಣಿಗೆ ಕಾಣಿಸದೇ ಇರೋದು ಅಥವಾ ನೇರವಾಗಿ ಅನುಭವಕ್ಕೆ ಬಾರದೇ ಇರೋದು. ಪರ ಪ್ಲಸ್ ಅಕ್ಷ, ಪರೋಕ್ಷ. ಯಾವುದಾದ್ರೂ ವಿಷಯದ ಬಗ್ಗೆ ನಮಗೆ ತಿಳ್ಕೊಳ್ಬೇಕಾದ್ರೆ ಪುಸ್ತಕಗಳನ್ನು ಓದೋದ್ರ ಮೂಲಕ, ಇತರರು ಯಾರಾದರೂ ಹೇಳೋದ್ರ ಮೂಲಕ, ಕೇಳೋದ್ರ ಮೂಲಕ, ಶ್ರವಣ ಅಥವಾ ಗ್ರಂಥಗಳ ಆಧಾರದ ಮೇಲೆ ಪಡೆಯುವಂಥ ಜ್ಞಾನ, ಇದನ್ನು ನಾವೇನಂತೀವಿ ಪರೋಕ್ಷ ಜ್ಞಾನ ಅಂತ ಕರಿತೇವೆ. ಉದಾಹರಣೆಗೆ, ಸಕ್ಕರೆ ಸಿಹಿಯಾಗಿರುತ್ತೆ ಅಂತ ನಾವು ಪುಸ್ತಕದಲ್ಲಿ ಓದಿ ತಿಳ್ಕೊಳ್ತೇವಲ್ಲ, ಅದು ಪರೋಕ್ಷ ಜ್ಞಾನ. ದೇವರು ಸರ್ವಾಂತರ್ಯಾಮಿ, ಸರ್ವವ್ಯಾಪ್ತಿ ಮತ್ತು ಶಾಂತ ಸ್ವರೂಪಿ ಅಂತ ಶಾಸ್ತ್ರಗಳಲ್ಲಿ ಓದಿ ನಂಬುವುದು ಪರೋಕ್ಷ ಜ್ಞಾನ ಅಂತ ಕರಿತೇವೆ. ಕೇವಲ ಓದುವುದರ ಮೂಲಕ ವಿಷಯವನ್ನು ಪಡೆದುಕೊಳ್ಳೋದು, ಕೇವಲ ವಾಕ್ಯಾರ್ಥ ಮಾತ್ರವೇ, ಇದನ್ನು ಪರೋಕ್ಷ ಜ್ಞಾನ ಅಂತೇವೆ. ಇದು ಕೇವಲ ಬುದ್ಧಿಗೆ ಅಥವಾ ಮನಸ್ಸಿಗೆ ಸೇರಿದ ಮಾಹಿತಿ, ಜಸ್ಟ್ ಇನ್ಫಾರ್ಮೇಷನ್ ಮಾತ್ರ. ಇದು ಒಮ್ಮೊಮ್ಮೆ ಏನಾಗುತ್ತೆ, ಜಾಸ್ತಿ ಆದಾಗ ಮನುಷ್ಯನಲ್ಲಿ ಅಹಂಕಾರವನ್ನು ಹೆಚ್ಚು ಮಾಡುತ್ತದೆ. ವ್ಯಕ್ತಿತ್ವದಲ್ಲಿ ನಿಜವಾದಂಥ ಬದಲಾವಣೆಯನ್ನು ಅಥವಾ ಶಾಂತಿಯನ್ನು ತರುವುದಿಲ್ಲ. ಯಾಕೆಂದರೆ ಇನ್ಫಾರ್ಮೇಷನ್ ಜಾಸ್ತಿ ಆಗ್ತಾ ಹೋದ್ರೆ ಏನಾಗುತ್ತೆ, ಅದರಲ್ಲಿ ಹಾಗೆ ಹೇಳಿದ್ದಾರೆ, ಇದರಲ್ಲಿ ಹೀಗೆ ಹೇಳಿದ್ದಾರೆ, ನನಗೆ ಗೊತ್ತಿದೆ, ನನಗೇನು ಗೊತ್ತು, ಈ ರೀತಿ ಅಹಂಕಾರಕ್ಕೆ ಹಾದಿಯಾಗ್ತದೆ. ಇದನ್ನು ನಾವೇನಂತೀವಿ ಪರೋಕ್ಷ ಜ್ಞಾನ ಅಂತ ಕರಿತೇವೆ. 2ನೇದು ಅಪರೋಕ್ಷ. ಅಂತಂದರೆ ಅಲ್ಲ ಅಥವಾ ಇಲ್ಲ ಅಂತ ಅರ್ಥ. ನ್ಯಾಯ ಅನ್ಯಾಯ, ಧರ್ಮ ಅಧರ್ಮ. ಪರೋಕ್ಷ ಅಲ್ಲದ್ದು ಅಪರೋಕ್ಷ. ಅಪರೋಕ್ಷ ಅಂತಂದರೆ ಯಾವುದೇ ಸಹಾಯವೂ ಇಲ್ಲದೆ ನೇರವಾಗಿ ಸ್ವಯಂ ಅನುಭವಿಸುವುದು ಅಂತ ಅರ್ಥ. ಪುಸ್ತಕದಲ್ಲಿರುವಂಥ ಸತ್ಯವನ್ನು ಸ್ವತಃ ನಮ್ಮ ಅನುಭವಕ್ಕೆ ತಂದುಕೊಳ್ಳೋದು, ಸೆಲ್ಫ್ ರಿಯಲೈಸೇಷನ್ ಅಂತೇವೆ. ಇದಕ್ಕೂ ಉದಾಹರಣೆ ನೋಡಿದ್ರೆ, ಸಕ್ಕರೆಯನ್ನು ಬಾಯಲ್ಲಿ ಹಾಕ್ಕೊಂಡು ಆ ಸಿಹಿಯನ್ನು
ಸ್ವತಃ ಅನುಭವಿಸುವುದು ಅಪರೋಕ್ಷ ಜ್ಞಾನ. ಯಾರೋ ಹೇಳಿರ್ತಾರೆ ಇಂತಿಂಥ ಹೋಟೆಲ್ನಾಗ ತುಂಬ ಚೆನ್ನಾಗಿರುತ್ತೆ, ನಾವು ಸ್ವತಃ ಅಲ್ಲಿಗೆ ಹೋಗಿ ಅಲ್ಲಿ ತಿಂದ ಮೇಲೆ ನಮಗೆ ಅದು ಅನುಭವ ಆಗ್ತದೆ. ಮೊಬೈಲ್ ಕೊಂಡ್ಕೋಬೇಕು, ಯಾವ ಮೊಬೈಲ್ ಕೊಂಡ್ಕೋಬೇಕು ಸ್ವಲ್ಪ ಜನ ರೆಕಮೆಂಡ್ ಮಾಡ್ತಾರೆ, ನಾವು ಹೋಗಿ ಅದನ್ನು ನೋಡಿ ಫೀಚರ್ಸ್ನ ತಿಳ್ಕೊಂಡು ಇಷ್ಟ ಆದರೆ ತಗೊಳ್ತೇವೆ. ನಮಗೆ ಆತ್ಮಾನುಭವಕ್ಕೆ ಬರಬೇಕು. ಅದನ್ನು ಅಪರೋಕ್ಷ ಜ್ಞಾನಿ ಅಂತಾರೆ. ಸರ್ವಾಂತರ್ಯಾಮಿಯಾದಂಥ ಪರಮಾತ್ಮನನ್ನು ನಮ್ಮ ಹೃದಯದಲ್ಲೇ ಅನುಭವಿಸಿ ಪ್ರಶಾಂತತೆಯನ್ನು ಹೊಂದುವುದು ಅಪರೋಕ್ಷ ಜ್ಞಾನ. ಪರೋಕ್ಷ ಜ್ಞಾನದಿಂದ ಏನಾಗುತ್ತೆ ಅಂತಂದರೆ, ಇವತ್ತಿನ ಧಾರ್ಮಿಕ ಚರ್ಚೆಗಳು ಅಥವಾ ವಾದ ವಿವಾದಗಳು ತೊಡಗುವುದು ಅನೇಕರು ಹೊಂದಿರುವುದು ಕೇವಲ ಪರೋಕ್ಷ ಜ್ಞಾನ ಅಂತಂತೇವೆ. ಅವರು ಗ್ರಂಥದಲ್ಲಿರುವ ಶ್ಲೋಕಗಳು ವಚನಗಳು ಕಂಠಾಪಾಠಿ ಮಾತಾಡಬಲ್ಲರು. ಆದರೆ ಆ ಗ್ರಂಥಗಳು ಬೋಧಿಸುವಂಥ ಪ್ರೀತಿ, ದಯೆ, ಶಾಂತಿ ಮತ್ತು ಅಹಂಕಾರ ವಿನಾಶ ಎಂಬ ಮೂಲ ಸಾರ ಅವರ ಅನುಭವಕ್ಕೆ ಬಂದಿರೋದಿಲ್ಲ. ಆದ್ದರಿಂದ ಬರೀ ಪರೋಕ್ಷ ಜ್ಞಾನದಿಂದ ಏನಾಗುತ್ತೆ, ಅಹಂಕಾರ ಮತ್ತು ವಿವಾದಗಳು ಹೆಚ್ಚಾಗ್ತದೆ. ಸೊ ಪರೋಕ್ಷ ಜ್ಞಾನ ಎಂಬುದು ತಲುಪಬೇಕಾದಂಥ ಗಮ್ಯಸ್ಥಾನ ದಾರಿ ತೋರಿಸುವಂಥ ಒಂದು ಮ್ಯಾಪ್ ಇದ್ದಂಗೆ. ಮ್ಯಾಪ್ ನೋಡೋದ್ರಿಂದಷ್ಟೇ ಪ್ರಯಾಣ ಆಗೋದಿಲ್ಲ, ಪೂರ್ಣಗೊಳ್ಳೋದಿಲ್ಲ. ಆ ದಾರಿಯಲ್ಲಿ ನಡೆದು ಗಮ್ಯವನ್ನು ತಲುಪಿದಾಗೆ ಅಪರೋಕ್ಷ ಜ್ಞಾನ ಉಂಟಾಗ್ತದೆ. ಈ ರೀತಿ ನಾವು ವಾಕ್ಯಾರ್ಥವನ್ನು ನಾವು ನೋಡ್ಬೋದು. ಎಷ್ಟೋ ಬಾರಿ ನಮಗೂ ಅಷ್ಟೇ ಭಗವದ್ಗೀತೆ ಶ್ಲೋಕಾರ್ಥವನ್ನು ತಿಳ್ಕೊಂಡಾಗ ಏನಾಗುತ್ತೆ, ಪರೋಕ್ಷ ಜ್ಞಾನ ಆಗ್ತದೆ. ಆದರೆ ವಿಸ್ತಾರವಾಗಿ ನಮ್ಮ ಅನುಭವಕ್ಕೆ ಬಂದಾಗ ಅದು ಅಪರೋಕ್ಷ ಜ್ಞಾನಿ ಆಗ್ತದೆ. ಈಗ ನಾವು ಅಪರೋಕ್ಷ ಜ್ಞಾನಿಗಳು ಅಂತ ಯಾರು ಏನು ಹೇಳ್ತೇವೆ, ಅವರು ತಮ್ಮ ಲೈಫ್ ಸ್ಟೈಲಲ್ಲಿ ಪ್ರತಿಯೊಂದು ಆ್ಯಕ್ಟಿವಿಟಿ ಅಪರೋಕ್ಷ ಅನುಭವದಿಂದನೇ ಆಗ್ತದೆ. ನಮಗೆ ಎಲ್ಲವೂ ಪರೋಕ್ಷ ಅಲ್ಲ, ಎಲ್ಲವೂ ಅಪರೋಕ್ಷವೂ ಅಲ್ಲ, ಮಿಕ್ಸ್ಡ್ ಇರ್ತದೆ. ಅದರಲ್ಲಿ ಪರೋಕ್ಷ ಜ್ಞಾನವೇ ಜಾಸ್ತಿ ಇರುತ್ತೆ, ಅಪರೋಕ್ಷ ಅನುಭವ ಕೆಲವಿನ ವಿಚಾರದಲ್ಲಿ ಇರ್ತದೆ. ಸೊ ಮೆಜಾರಿಟಿ ಯಾವ ಗುಣ ಇರ್ತಿದೋ ಅದು ಅವರಿಗೆ ಆ ಗುಂಪಿಗೆ ಸೇರಿದವರು ಅಂತೇವೆ. ಈಗ ಪುರಂದರದಾಸರು, ರಾಘವೇಂದ್ರ ಸ್ವಾಮಿಗಳು, ಮಧ್ವಾಚಾರ್ಯರು, ಶಂಕರಾಚಾರ್ಯರು ಅವರೆಲ್ಲ ಕೂಡ ಅಪರೋಕ್ಷ ಅನುಭವವನ್ನು ಪಡೆದವರು. ಮೆಜಾರಿಟಿಯಲ್ಲಿ ಅವರ ಆ ಗುಣ ಇರುತ್ತೆ. ಹಾಗಾಗಿ ಅಪರೋಕ್ಷ ಜ್ಞಾನಿಗಳಂತೇವೆ. ನಮ್ಮಲ್ಲಿ ಮೆಜಾರಿಟಿ ಪರೋಕ್ಷ ಗುಣ ಇರ್ತದೆ, ಅಪರೋಕ್ಷ ಅನುಭವ ಕೆಲವು ಮಾತ್ರ ಇರ್ತದೆ. ಹಾಗಾಗಿ ಮೆಜಾರಿಟಿ ಇಲ್ಲದ ಕಾರಣ ನಮ್ಮ ಪರೋಕ್ಷ ಜ್ಞಾನಿಗಳಂತಲೇ ಕರಿತೇವೆ. ಇದು ಈ ಪರೋಕ್ಷ ಅಪರೋಕ್ಷ ಜ್ಞಾನದ ಒಂದು ಅರ್ಥದ. ಮತ್ತು ಎರಡನೇದು, ಮತ್ತೊಂದು ಗಂಭೀರವಾದಂಥ ಪ್ರಶ್ನೆ ಕೇಳಿದ್ದಾರೆ. ಇದು ನಾವು ಆಲ್ರೆಡಿ ಮೋಕ್ಷಕ್ಕೆ ಸಂಬಂಧಪಟ್ಟ ಪಾಠದಲ್ಲಿ ಇದನ್ನು ಕವರ್ ಮಾಡಿದ್ದೇವೆ, ಮತ್ತು ಈ ಪ್ರಶ್ನೆ ಬಂದಿದೆ. ಸೊ ಇಲ್ಲಿ ಯಾವ ಸಿದ್ಧಾಂತ ಸತ್ಯ? ನಾವು ಯಾವುದೋ ಒಂದು ಸಿದ್ಧಾಂತನ ಫಾಲೋ ಆಗ್ತಾ ಇರ್ತೇವೆ, ಅಥವಾ ಆ ಪರಂಪರೆಯಲ್ಲಿ ನಾವು ಬಂದಿರ್ತೇವೆ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ ಆಗಬಹುದು. ಇದೇ ರೀತಿ ಮತಗಳು ಅಷ್ಟೇ. ಜೈನ ಮತ, ಬೌದ್ಧ ಮತ, ಚಾರ್ವಾಕ ಸಿದ್ಧಾಂತ, ನಾಸ್ತಿಕರ ಮತ, ಪೂರ್ವಮೀಮಾಂಸಕರು, ಹಾಗೆ ಅಬ್ರಹಮಿಕ್ ಮತಗಳು, ಪಾಶ್ಚಾತ್ಯ ಸಂಪ್ರದಾಯದ ಮತಗಳಿದೆಲ್ವ, ಜುಡಾಯಿಸಮ್ ಇದೆ, ಯೂಧ ಮತ, ಕ್ರಿಸ್ಟಿಯಾನಿಟಿ, ಇಸ್ಲಾಂ, ಈ ಮತಗಳು ಇದೆ. ಆದರೆ ಮುಖ್ಯವಾದ ಪ್ರಶ್ನೆ ಅವರು ಕೇಳಿದ್ದು ಯಾವ ಸಿದ್ಧಾಂತ ಅಥವಾ ಯಾವ ಇದನ್ನು ಅನುಸರಿಸಬೇಕು, ಯಾವುದು ಸತ್ಯ? ಇದು ಗಂಭೀರವಾದಂಥ ವಿಚಾರ. ಸೊ ಇದರಲ್ಲಿ ನಮಗೆ ಎಲ್ಲ ಮೂರು ಕೂಡ ಆಸ್ತಿಕ ಮತಗಳೇ, ದೇವರು ವೇದ ಪ್ರಮಾಣವಾಗಿ ನಂಬುವಂಥ ಮತಗಳೇ. ಡಿಫರ್ ಆಗೋದಿಲ್ಲಿ ಅಲ್ಟಿಮೇಟ್ಲಿ ಕೊನೆಯ ಗಮ್ಯದಲ್ಲಿ ಸತ್ಯಾಂಶ ಏನು ಅಂತ ಅಂಬೋದ್ರಲ್ಲಿ ಸ್ವಲ್ಪ ಡಿಫರ್ ಆಗ್ತದೆ. ನಮಗೆ ಅದು ಅರ್ಥ ಆಗಬೇಕಾದ್ರೆ ಆ ಹಾದಿಯಲ್ಲಿ ಅಪರೋಕ್ಷ ಅನುಭವವನ್ನು ಪಡೆದಾಗ ಮಾತ್ರವೇ ಅರ್ಥ ಆಗ್ತದೆ. ಕೇವಲ ಗ್ರಂಥವಾಕ್ಯದಿಂದ ಯಾವುದು ಸರಿ ಯಾವುದು ಸರಿಯಲ್ಲ ಅಂತ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮಲ್ಲಿ ಒಂದು ಭಾವವನ್ನು ಬೆಳೆಸಿಕೊಳ್ಬೇಕು, ಸಾಮರಸ್ಯ ದೃಷ್ಟಿ ಅಂತೇವೆ. ಸೊ ಈಗ 3 ಮತಗಳಿದೆ ಅಂತ ಅಂದ್ಕೊಳ್ಳಿ. 3 ಮತಗಳಲ್ಲಿ ಡಿಫರ್ ಆಗೋದು ಯಾವುದೋ ಕೆಲವಿನ ಪಾಯಿಂಟ್ಸ್ ಮಾತ್ರವೇ. ಒಂದು 100 ಪಾಯಿಂಟ್ಸ್ ಇದ್ದರೆ ಒಂದು 4 ಪಾಯಿಂಟ್ ಮಾತ್ರವೇ ನಾವು ಡಿಫರ್ ಆಗ್ತೇವೆ. ಆ 4 ಪಾಯಿಂಟನ್ನು ಹಿಡ್ಕೊಂಡು ಇಡೀ ಎಲ್ಲ ವಿಚಾರಗಳನ್ನು ತಿರಸ್ಕಾರ ಮಾಡೋದಕ್ಕಿಂತಲೂ ಯಾವುದು ಕಾಂಟ್ರಡಿಕ್ಟರಿ ಆಗಿದೆಯೋ ಅದನ್ನು ಬಿಟ್ಟು ಸಿಮಿಲರ್ ಆಗಿರುವಂಥ ವಿಚಾರಗಳನ್ನು ತಿಳ್ಕೊಂಡು ಮುಂದೆ ಸಾಮರಸ್ಯ ಧೋರಣೆಯಿಂದ ಹೋಗೋದು ತುಂಬ ಉತ್ತಮವಾದ ಕೆಲಸ. ಆ ಡಿಫರ್ ಏನಾಗತ್ತೆ ಅದನ್ನು ನಾವು ಆತ್ಮಾನುಭವದಿಂದ ಕಂಡುಕೊಂಡು ಮುಂದುವರಿಬೇಕೇ ಹೊತ್ತು ಕೇವಲ ಯಾರನ್ನೋ ಕೇಳೋದ್ರಿಂದ ಆ ಗ್ರಂಥವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡಿ ಅನುಭವಕ್ಕೆ ಬಾರದೆ ಕೇವಲ ಜಗಳ ವಾದ ಇದಕ್ಕೆ ಹಾದಿ ಆಗ್ತದೆ, ಜಲ್ಪ ವಿತಂಡವಾದಕ್ಕೆ ಹಾದಿ ಆಗ್ತದೆ. ಸೊ ಅಲ್ಲಿ ಹೋಗೋದು ಬೇಡ ಅಂತ ನನ್ನ ಅಭಿಪ್ರಾಯ. ಆದರೆ ಈ ಪ್ರಶ್ನೆಗೆ, ಯಾಕೆಂದರೆ ನಮ್ಮದೆಲ್ಲ ಆಸ್ತಿಕ ಮತ, ಈ ಗ್ರೂಪಿನಲ್ಲಿ ದ್ವೈತಾದ್ವೈತ ವಿಶಿಷ್ಟ ಅದ್ವೈತ ಎಲ್ಲರೂ ಇರ್ತಾರೆ. ಸೊ ಹಾಗಾಗಿ
ಸೆನ್ಸಿಟಿವ್ ಆದ ವಿಚಾರ ಆದ ಕಾರಣ ಇದನ್ನು ನಾನು ಸದ್ಯಕ್ಕೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಇದೇ ಪ್ರಶ್ನೆಯನ್ನು ನಾವು ಬೇರೆದಕ್ಕೆ ಹೋಲಿಕೆ ಮಾಡೋಣ. ನಮಗೆ ಗೊತ್ತಿದೆ, ಇಸ್ಲಾಂ ಇದೆ, ಕ್ರಿಶ್ಚಿಯಾನಿಟಿ ಇದೆ, ಸನಾತನ ಧರ್ಮ ಇದೆ. ಈ 3 ಧರ್ಮಗಳಲ್ಲಿ ಕೂಡ ಅನೇಕ ಬಾಹ್ಯ ವಿಚಾರದಲ್ಲಿ ನೋಡಿದಾಗ ಸಾಕಷ್ಟು ಡಿಫ್ರೆನ್ಸ್ ಇರ್ತದೆ. ಅವರು ಪೂಜೆಗಳಾಗಿರ್ಬೋದು, ಆಚರಣೆಗಳು, ವಸ್ತ್ರಧಾರಣೆ, ಭಾಷೆ, ಭಗವಂತನ ಆರಾಧನೆ, ಅವರು ಹೇಳಿದ್ವಲ್ಲ ಪರೋಕ್ಷ ಅನುಭವ, ಅಪರೋಕ್ಷ ಅಲ್ಲ, ಕೇವಲ ಪರೋಕ್ಷ. ಯಾಕೆಂದರೆ ಅವರಿಗೂ ಗ್ರಂಥಗಳಿದೆ, ನಮಗೂ ಗ್ರಂಥಗಳಿದೆ. ಆ ಗ್ರಂಥವಾಕ್ಯವನ್ನೇ ನಾವು ಟ್ರಾನ್ಸ್ಲೇಟ್ ಮಾಡಿ ಅನುಭವಕ್ಕೆ ಬಾರದೆ ಕಂಪೇರ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ದ್ವೇಷ ಭಾವನೆ ಬರ್ತದೆ. ಯಾಕೆಂದರೆ ಕಂಪೇರ್ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ನಮ್ಮ ಸಿದ್ಧಾಂತ ನಮಗೆ ಅನುಭವಕ್ಕೆ ಬಂದಿರ್ಬೋದು, ಬಟ್ ಅವರ ಸಿದ್ಧಾಂತ ನಮಗೆ ಅನುಭವಕ್ಕೆ ಬಂದಿರೋದಿಲ್ವಲ್ಲ. ಹಾಗಾಗಿ ಏನಾಗುತ್ತೆ, ಯಾವಾಗೂ ಕೂಡ ನಮ್ಮ ಸಿದ್ಧಾಂತ ಬಿಟ್ಟರೆ ಉಳಿದಂಥ ಸಿದ್ಧಾಂತಗಳನ್ನು ನೋಡಿದಾಗ ನಮಗೆ ಅದು అయిష్టವಾಗೋ, ಸಮ್ಮತ ಅಲ್ಲದೇ ಇದ್ದಂತೋ, ಅಸತ್ಯವಾಗೂ ಕಾಣುತ್ತೆ. ಈ ಅಸತ್ಯಕ್ಕೆ ಕಾರಣ ಅಜ್ಞಾನ ಅಷ್ಟೇ. ಯಾಕಂದರೆ ಅವ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ಒಂದು ಗ್ರಂಥವಾಕ್ಯವನ್ನು ಓದಿಲ್ಲ, ಪ್ಲಸ್ ಅದರ ಅನುಭವ ನಮಗಾಗಿಲ್ಲ. ಹಾಗಾಗಿ ಅದು ನಮಗೆ ನಮ್ಮದು ಬಿಟ್ಟು ಉಳಿದದ್ದೆಲ್ಲ ಕೂಡ ಅಸತ್ಯ ಅಂತ ಕಾಣುತ್ತೆ. ಇದು ತ್ರಿಮತಸ್ಥರಾದ ನಮ್ಮಲ್ಲಿ ಮತಗಳ ವಿಚಾರ, ಬಾಹ್ಯ ಮತಗಳಾದಂಥ ಸನಾತನ ಧರ್ಮ, ಇಸ್ಲಾಂ, ಕ್ರಿಶ್ಚಿಯಾನಿಟಿ, ಅದರಲ್ಲೂ ಅಷ್ಟೇ. ನಾನು ಅದನ್ನು ಎಕ್ಸಾಂಪಲ್ ಆಗಿ ಇಟ್ಕೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಈ ಪ್ರಾಚೀನ ನಾವು ಹಿಂದೆ ನಮ್ಮ ನೋಡಿದಾಗ, ಮತಗಳು ನೋಡಿದಾಗ, ತ್ರಿಮತಸ್ಥರು ಅಂದರೆ ನಾವು ಎಕ್ಸಾಂಪಲ್ಗೆ ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಸನಾತನ ಧರ್ಮ 3 ತಗೊಳ್ಳೋಣ. ಸನಾತನ ಧರ್ಮ ತುಂಬ ಪ್ರಾಚೀನವಾದದ್ದು. ನಂತರ ಬಂದಿದ್ದು ಯೂಧ, ಕ್ರಿಶ್ಚಿಯಾನಿಟಿ ಮತ ಬಂತು. ನಂತರ ಇಸ್ಲಾಂ ಮತ ಬಂತು. ಪ್ರತಿಯೊಬ್ಬ ಮತದವರಿಗೂ ಒಂದು ಗ್ರಂಥ ಇದೆ. ಯಾಕೆಂದ್ರೆ ನಮಗಾದರೆ ಹಿಂದೂ ಮತದಲ್ಲಿ ಆದರೆ ಒಂದೇ ಗ್ರಂಥ, ಎಲ್ಲರಿಗೂ ಯಾವುದು ತೊಗೊಂಡ್ರೂ ಅದೇ ಉಪನಿಷತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಅನುಭವದ ವ್ಯಾಖ್ಯಾನ ಮಾಡಿರ್ಬೋದು. ಸೊ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಗ್ರಂಥ ಇದೆ. ಆ ಗ್ರಂಥ ವಾಕ್ಯಗಳನ್ನು ಇಟ್ಟುಕೊಂಡು ಅವರು ಅದರ ಅನುಸಾರದಿಂದ ಅವರ ಜೀವನವನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ನಾವು ಬಾಹ್ಯ ವಿಚಾರಗಳನ್ನು ಪಕ್ಕಕ್ಕಿಡೋಣ. ಅವರು ಯಾವ ದೇವರನ್ನು ಪೂಜೆ ಮಾಡ್ತಾರೆ, ಏನು ನೈವೇದ್ಯ ಮಾಡ್ತಾರೆ, ಅವ್ರ ಪೂಜೆ ಹೇಗಿರುತ್ತೆ, ಅವರ ವಸ್ತ್ರಧಾರಣೆ ಹೇಗಿರುತ್ತೆ, ಅವರ ಭಾಷೆ ಹೇಗಿದೆ, ಅವರ ಲಾಜಿಕ್ಸ್, ತರ್ಕ ಹೇಗಿದೆ, ಇದನ್ನು ನಾವು ಪಕ್ಕಕ್ಕಿಟ್ಟು ಗ್ರಂಥವಾಕ್ಯದ ಅನುಭವದ ವಿಚಾರಕ್ಕೆ ಸ್ವಲ್ಪ ಹೋಗೋಣ. ಆವಾಗ ನಮಗೆ ಇದಕ್ಕೆ ಕ್ಲಾರಿಟಿ ಬರುತ್ತೆ. ಕ್ಲಾರಿಟಿ ಸಾಮರಸ್ಯ ಧೋರಣೆಯಿಂದ ನಾವು ನೋಡೋದು ಕಷ್ಟ ಏನೂ ಅಲ್ಲ ಅಂತ ಅನಿಸುತ್ತೆ. ಉದಾಹರಣೆಗೆ ನೋಡೋಣ. ಈಗ ಇಸ್ಲಾಮಲ್ಲಾಗಲಿ, ಕ್ರಿಶ್ಚಿಯಾನಿಟಿಯಲ್ಲಾಗಲಿ ನಮಗೆ 10 ಕಮ್ಯಾಂಡ್ಮೆಂಟ್ಸ್ ಅಂತಾರೆ. ಇದೆಲ್ಲರಿಗೂ ಭಾಳ ಜನ ಗೊತ್ತಿರುತ್ತೆ. ಅವರು ಅದನ್ನು ಸ್ಟಿಕ್ ಆಗಿರ್ತಾರೆ. ಅವರು ವಾಕ್ಯ ಪ್ರಕಾರ ತಗೊಳ್ತಾರೋ ಅಥವಾ ಅನುಭವದಲ್ಲಿ ತಗೊಳ್ತಾರೋ ಅಂತ ಬಂದು ನಮಗೆ ಗೊತ್ತಾಗ್ಬಿಡ್ತದೆ. ಈಗ ನೋಡಿ, ಯೂಧ ಅಥವಾ ಕ್ರಿಶ್ಚಿಯನ್ ಮಠ ಆಟೋಮೆಟಿಕ್ ಸ್ವಲ್ಪ ಹತ್ತಿರನೇ ಇರುತ್ತೆ. ದೇವರ ವಿಚಾರದಲ್ಲಿ ಸ್ವಲ್ಪ ಡಿಫರ್ ಆಗುತ್ತೆ, ಆದರೆ ದೇವರನ್ನು ಅಂಗೀಕಾರ ಮಾಡ್ತಾರೆ. 10 ಕಮ್ಯಾಂಡ್ಸ್ಮೆಂಟ್ಲಿ ಮೊದಲನೇ ನೋಡಿದ್ರೆ ದೇವರು ಒಬ್ಬನೇ, ಬೇರೆ ಒಬ್ಬ ಇರಬಾರದು ಅಂತಂಬೋದು ಯೂಧ ಮತ್ತು ಕ್ರಿಶ್ಚಿಯನ್ ಅವರ ಮತದಲ್ಲಿರುವಂಥ ಆಜ್ಞೆ. ಇಸ್ಲಾಮಲ್ಲಿ ಅದೇನು ಹೇಳುತ್ತೆ, ಅಲ್ಲಾಹವನ್ನು ಹೊರತುಪಡಿಸಿ ಬೇರೆ ದೇವರಿಲ್ಲ ಅಂತ ಅವರ ಮತ. ನಮ್ಮ ಮತದಲ್ಲೂ ಅದೇ ಇದೆ. ಏಕಂ ಸತ್ವಿಪ್ರಾಭ ಬಹುಧಾ ವದಂತಿ, ಭಗವಂತ ಒಬ್ಬನೇ, ಆದರೆ ಅವನ ರೂಪಗಳು ವ್ಯಕ್ತವಾಗುವಂಥದ್ದು ಅನೇಕ ಥರ ಅಂತ ನಮ್ಮ ಮತ ಹೇಳ್ತದೆ. ದೇವರು ಮಾತ್ರ ಒಬ್ಬನೇ. ಆಮೇಲೆ ಎರಡನೇದು ನೋಡಿ, ವಿಗ್ರಹಾರಾಧನೆ, ರೂಪ ಆರಾಧನೆ ಮಾಡಬಾರದು. ಯೂಧ ಕ್ರಿಶ್ಚಿಯನ್ ಮತದಲ್ಲಿ ಹೇಳ್ತದೆ. ಕ್ರಿಶ್ಚಿಯನ್ ಮಠದಲ್ಲಿ ರೋಮನ್ ಕ್ಯಾಥಲಿಕ್ ಬಿಟ್ಟರೆ ಉಳಿದವರು ವಿಗ್ರಹಾರಾಧನೆ ಒಪ್ಪೋದಿಲ್ಲ. ಇಸ್ಲಾಮಿಕಲ್ಲಿ ಕೂಡ ದೇವರಿಗೆ ಸಾಟಿಯಾದಂಥ, ಸಮಾನವಾದಂಥ ಯಾರೂ ಇಲ್ಲ. ಹಾಗಾಗಿ ಅವರ ರೂಪವನ್ನಾಗಲಿ ಇದು ಮಾಡಬಾರ್ದು. ಇವರು ಹೇಳೋದು ಬಾಹ್ಯ ರೂಪವಾದಂಥ ವಿಚಾರ ಹೇಳ್ತಾರೆ, ಅಂತರಂಗದ ವಿಚಾರ ಅಲ್ಲ. ನಮ್ಮಲ್ಲಿ ಕೂಡ ಏನುತ್ತೆ, ನಮ್ಮಲ್ಲಿ ಕೂಡ ಇದೆ. ನ ತಸ್ಯ ಪ್ರತಿಮಾ ಅಸ್ತಿ, ಭಗವಂತ ಸಾಕಾರ ಹೌದು, ನಿರಾಕಾರ ಹೌದು, ಭಗವಂತನಿಗೆ ಮೆಜಾರಿಟಿ ಮೂರ್ತಿ ಇಲ್ಲ ಅಂತಲೇ ಹೇಳ್ತಾರೆ. ಆದರೆ ಪ್ರಾರಂಭದಲ್ಲಿ ಭಗವಂತನನ್ನು ಎಕ್ಸ್ಪೀರಿಯನ್ಸ್ ಆಗಬೇಕಾದ್ರೆ ಮೂರ್ತಿ ಬೇಕೇ ಬೇಕು. ಆಕಾಶದಲ್ಲಿ ನೋಡಿ ದೇವರನ್ನು ಮಾಡಲಿಕ್ಕಾಗಲ್ಲ, ಪ್ರಾರ್ಥನೆ ಮಾಡಲಿಕ್ಕಾಗಲ್ಲ. ನಮ್ಮ ಸಿದ್ಧಾಂತದಲ್ಲಿ ಪ್ರತಿಯೊಂದು ಅಣುವಿನಲ್ಲೂ ಭಗವಂತ ವಿಭೂತಿ ರೂಪನಾಗಿದ್ದಾನೆ ಅಂತ ಭಗವದ್ಗೀತೆಯಲ್ಲೇ ಹೇಳುತ್ತೆ. ಹಾಗಾಗಿ ನಮ್ಮಲ್ಲಿ ವಿಗ್ರಹಾರಾಧನೂ ತಪ್ಪಲ್ಲ, ವಿಗ್ರಹ ಇಲ್ಲದೆ, ರೂಪ ಇಲ್ಲದೆ ಆರಾಧನೆ ಮಾಡೋದು ತಪ್ಪಲ್ಲ. ಪ್ರಾರಂಭದಲ್ಲಿ ವಿಗ್ರಹಾರಾಧನೆ ಹೇಳ್ತೀವಿ. ಇನ್ನೊಂದು ಸೂಕ್ಷ್ಮ ಏನಂತಂದರೆ, ನಾವು ವಿಗ್ರಹವನ್ನು ಪೂಜೆ ಮಾಡಲ್ಲ, ವಿಗ್ರಹದಲ್ಲಿ ದೇವರಿದ್ದಾನೆ ಅಂತ ಪೂಜೆ ಮಾಡ್ತೀವಿ. ನಾವು ಪೂಜೆ ಮಾಡೋದು ಕಲ್ಲನ್ನಲ್ಲ, ಕಲ್ಲಿನಲ್ಲಿ ದೇವರ ಒಂದು ವಿಭೂತಿ ಇದೆ ಅಂತ ಪೂಜೆ ಮಾಡ್ತೇವೆ. ಇದು ಅನುಭವಕ್ಕೆ ಬರುವಂಥದ್ದು. ಇದನ್ನು ಮೇಲ್ನೋಟಕ್ಕೆ ಮಾಡದೆ ಬಾಹ್ಯದಲ್ಲಿ ನೋಡಿದ್ರೆ
ಹಿಂದೂಗಳು ವಿಗ್ರಹಾರಾಧಿಕರು ಅಂತಂಬ ದ್ವೇಷ ಭಾವನೆ ಬಂದ್ಬಿಡ್ತದೆ. ಆದರೆ ಮೂರು ಕೂಡ ಸಾಮರಸ್ಯವಾದ ಒಂದೇ ಸಿದ್ಧಾಂತವನ್ನೇ ಫಾಲೋ ಆಗ್ತದೆ. ಮೂರನೇದು, ದೇವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬಾರ್ದು ಅಂತ ಕ್ರಿಶ್ಚಿಯಾನಿಟಿ ಯೂದ ಹೇಳಿದ್ರೆ, ದೇವರ ಹೆಸರಿನಲ್ಲಿ ಸುಳ್ಳು ವ್ಯರ್ಥ ಪ್ರಮಾಣಗಳನ್ನು ಮಾಡಬಾರದು ಅಂತ ಇಸ್ಲಾಂ ಹೇಳ್ತದೆ. ನಮ್ಮಲ್ಲಿ ವಾಕ್ಶುದ್ಧಿ, ಮಂತ್ರ ಪವಿತ್ರತೆ, ಪರಮಾತ್ಮನ ನಾಮವನ್ನು, ಮಂತ್ರಗಳನ್ನು ನಿರರ್ಥಕವಾಗಿ ಅಥವಾ ದುರ್ಬುದ್ಧಿಯಿಂದ ಬಳಸಬಾರದು ಅಂತ ನಮ್ಮದು ಹೇಳ್ತದೆ. ಈ ಸಿಮಿಲಾರಿಟಿಯಾಗೆ ಇದೆ, ಏನು ಡಿಫ್ರೆನ್ಸ್ ಕಾಣಲ್ಲ. ನಿಮಗೆ ಯೂದ ಕ್ರಿಶ್ಚಿಯಾನಿಟಿಯಲ್ಲಿ ದೇವರ ಹೆಸರು ಯೆಹೋವ ಅಂತಾರೆ. ಅದೇ ನೀವು ಇದೇ ಯೂದ ಮತದಲ್ಲಿರುವಂಥ ತನಾಕ್ ಅಂತಂಬೋ ಗ್ರಂಥ ಅರಬಿಕ್ ವರ್ಷನಲ್ಲಿ ನೀವು ನೋಡಿದ್ರೆ ಅದಕ್ಕೆ ಅರ್ಥ ಅಲ್ಲ ಅಂತಲೇ ಬರ್ತದೆ. ಪ್ರಾಚೀನ ಕಾಲದಲ್ಲಿ ನಿಮಗೆ ಅರಬಿಕ್ ವರ್ಷನ್ ಇತ್ತು ಯೂದ ಮತದಲ್ಲಿ. ಯೆಹೋವನ ಅರಬಿಕ್ ವರ್ಷನ್ ಅಲ್ಲ ಅಂತಲೇ ಕರೀತಾರೆ. ಅದರಲ್ಲಿ ಏನೋ ಅವ್ರಿಗೇನು ತೊಂದರೆ ಇಲ್ಲ, ಕೇವಲ ಹೆಸರನ್ನು ಮಾತ್ರ ಇಟ್ಟುಕೊಂಡ್ರೆ ತೊಂದರೆ. ಮಾವಿನ ಹಣ್ಣು, ಈಗ ಸಪೋಸ್ 1+1 ಎಷ್ಟು? ಸತ್ಯಾಂಶ ಯಾವುದು? 2 ಅಂತ ಹೇಳ್ತೇವೆ. 2 ಅಂತ ಹೇಳೋದಲ್ಲ, 2 ಅಂತ ಹೇಳಬೇಕು. ತೆಲುಗಲ್ಲಿ 2 ಅಂತ ಹೇಳಬೇಕು, ಹಿಂದಿಯಲ್ಲಿ ದೋ. ಇದರಲ್ಲಿ ಎಲ್ಲವೂ ಕರೆಕ್ಟ್, ಯಾಕಂದರೆ ಎಲ್ಲದರಲ್ಲೂ ಕೂಡ ನಮಗೆ 1+1 ಅಂದರೆ ಏನೋ ಅರ್ಥ ಗೊತ್ತಿದೆ. ಹಾಗಾಗಿ ನಮಗೆಲ್ಲ ಡಿಫ್ರೆನ್ಸ್ ಬರಲ್ಲ. ಅದೇ ನಮಗೆ ಬೇರೆ ಮತದ ಭಾಷೆ ಬಗ್ಗೆ, ತರ್ಕದ ಬಗ್ಗೆ ಗೊತ್ತಿಲ್ಲ ಅಂತಂದಾಗ ಹೆಸರು ನಮ್ಮ ಭಾಷೆಯಲ್ಲಿರೋದು ಬೇರೆ, ಅವರ ಭಾಷೆಯಲ್ಲಿರೋದು ಬೇರೆ ಅಂತ ಅನಿಸುತ್ತೆ. ಇದು ಅನುಭವಕ್ಕೆ ಬಾರದೇ ಇರುವಂಥ ವಿಚಾರ, ಪರೋಕ್ಷ ಜ್ಞಾನ ಅಂತ ಕರೀತೆ. ಆಮೇಲೆ 4ನೇ ಕಮ್ಯಾಂಡ್ಮೆಂಟ್ ನೋಡಿದ್ರೆ, ವಿಶ್ರಾಂತಿ ದಿನವನ್ನು ಪರಿಶುದ್ಧವಾಗಿ ಆಚರಿಸಬೇಕು. ಅವರು ಸಂಡೇ ಮಾಡ್ತಾರೆ, ಈ ಇಸ್ಲಾಮಲ್ಲಿ ಶುಕ್ರವಾರ ಮಾಡ್ತಾರೆ. ನಮ್ಮಲ್ಲೂ ಇದೆ. ಹಬ್ಬದ ದಿನಗಳು, ಏಕಾದಶಿ, ಸಂಧ್ಯೋಪಾಸನೆ ಸಮಯದಲ್ಲಿ ಕರ್ಮಗಳನ್ನು ನಿಲ್ಲಿಸಿ ಆಧ್ಯಾತ್ಮಿಕ ಸಾಧನೆಗೆ ಮೀಸಲಿಡಬೇಕು. ಅದೇ ರೀತಿ ಅಧಿಕ ಮಾಸ ಬರ್ತದೆ. ಅಧಿಕ ಮಾಸದಲ್ಲಿ ನಾವು ಲೌಕಿಕವಾದಂಥ ಯಾವ ಸಂಸ್ಕಾರಗಳನ್ನು ಮಾಡಲ್ಲ, ಕೇವಲ ಆಧ್ಯಾತ್ಮಿಕ ಸಾಧನೆಗೆ ಬಳಸ್ತೇವೆ, ಲೌಕಿಕ ಕಾರ್ಯಗಳು ಮಾಡಲ್ಲ. ನಮ್ಮಲ್ಲೂ ಇದೆ, ದರ್ ಇಸ್ ನೋ ಡಿಫ್ರೆನ್ಸ್. ಅದೇ ರೀತಿ ಅವರಲ್ಲಿಯೂ ತಂದೆ ತಾಯಿಯನ್ನು ಗೌರವಿಸಬೇಕು ಅಂತಿದೆ, ಇಸ್ಲಾಮಲ್ಲೂ ಇದೆ. ನಮ್ಮಲ್ಲೂ ಮಾತೃದೇವೋಭವ, ಪಿತೃದೇವೋಭವ ಇದೆ. ತಂದೆ ತಾಯಿಯನ್ನು ಪ್ರತ್ಯಕ್ಷ ದೈವಗಳಿಂದ ಪೂಜಿಸಬೇಕು, ನಮ್ಮಲ್ಲೂ ಇದೆ. ಅವರಲ್ಲೂ ನರಹತ್ಯೆ ಮಾಡಬಾರ್ದು ಅಂತ ಇದೆ. ಇಸ್ಲಾಮಲ್ಲೂ ನ್ಯಾಯಯುತ ಕಾರಣವಿಲ್ಲದೆ ಯಾರನ್ನು ಕೊಲ್ಲಬಾರ್ದು ಅಂತಿದೆ. ಸನಾತನ ಧರ್ಮದಲ್ಲಿ ಕೂಡ ಅಹಿಂಸಾ, ಮನಸ ವಾಚ ಕರ್ಮಣ, ಯಾರಿಗೂ ತೊಂದರೆ ಕೊಡಬಾರ್ದು ಅಂತಿದೆ. ಕ್ರಿಶ್ಚಿಯಾನಿಟಿಯಲ್ಲಿ, ಯೂದದಲ್ಲಿ ವ್ಯಭಿಚಾರ ಮಾಡಬಾರ್ದು ಅಂತಿದೆ. ಇಸ್ಲಾಮಿಕ್ ಇದರಲ್ಲೂ ಕೂಡ ವ್ಯಭಿಚಾರದಿಂದ ದೂರ ಇರಬೇಕು, ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು ಅಂತಿದೆ. ನಮ್ಮ ಧರ್ಮದಲ್ಲಿ ಬ್ರಹ್ಮಚರ್ಯ, ಪತಿವ್ರತ, ಏಕಪತ್ನಿ ವ್ರತ, ಕಾಮನಿಗ್ರಹ, ಸ್ವದಾರತುಷ್ಟ, ಪರದಾರ ವರ್ಜಿತ ಅಂತ ನಮ್ಮಲ್ಲೂ ಇದೆ. ಮತ್ತು ಕದಿಬಾರ್ದು ಅಂತ ಕ್ರಿಶ್ಚಿಯಾನಿಟಿಯಲ್ಲೂ ಹೇಳ್ತದೆ. ಇತರರ ಧನವನ್ನು ಅನ್ಯಾಯವಾಗಿ ಅನುಭವಿಸಬಾರ್ದು ಅಂತ ಇಸ್ಲಾಂ ಹೇಳ್ತದೆ. ಸನಾತನ ಧರ್ಮದಲ್ಲಿ ಕೂಡ ಅಷ್ಟೇಯ, ಇತರರ ವಸ್ತುಗಳನ್ನು, ಸಂಪತ್ತನ್ನು ಅಪಹರಿಸಬಾರದು. ಯಮ, ನಿಯಮ, ಆಸನಗಳು ಇದೆಲ್ಲ ಯಮದಲ್ಲಿ ಬರ್ತದೆ, ಪತಂಜಲಿ ಸ್ತೋತ್ರದಲ್ಲಿ. ಆಮೇಲೆ ನೆರೆಯವನ ವಿರುದ್ಧ ಸುಳ್ಳು ಸಾಕ್ಷ್ಯ ಹೇಳಬಾರ್ದು, ಅಸತ್ಯ ಹೇಳಬಾರ್ದು ಅಂತ ಅರ್ಥ. ಸಾಕ್ಷ್ಯ ಅಂತಂದರೆ ಸತ್ಯ, ಸತ್ಯವನ್ನೇ ಹೇಳಬೇಕು, ಸುಳ್ಳು ಸಾಕ್ಷಿ ನೀಡಬಾರ್ದು ಅಂತ ಇಸ್ಲಾಂ ಕೂಡ ಹೇಳ್ತದೆ. ನಮ್ಮಲ್ಲೂ ಹೇಳ್ತದೆ ಸತ್ಯವನ್ನೇ ಹೇಳಬೇಕು, ಸತ್ಯಮೇವ ಜಯತೆ, ಯಾವಾಗಲೂ ಸತ್ಯವನ್ನೇ ನುಡಿಯುವುದು, ಅಸತ್ಯ ಸಾಕ್ಷಿ ಹೇಳುವುದು ನಮ್ಮಲ್ಲಿ ಕೂಡ ಯಮಗಳಲ್ಲಿ ಒಂದು. ಆಮೇಲೆ ನೆರೆಯವನ ಆಸ್ತಿ, ವಸ್ತುಗಳನ್ನು ಆಶಿಸಬಾರ್ದು ಅಂತ ಕ್ರಿಶ್ಚಿಯಾನಿಟಿ ಹೇಳ್ತದೆ. ಇತರರ ಸಂಪತ್ತನ್ನು ನೋಡಿ ಈರ್ಷ್ಯ ಪಡಬಾರ್ದು ಅಂತ ಇಸ್ಲಾಂ ಹೇಳ್ತದೆ. ನಮ್ಮಲ್ಲಿ ಅಪರಿಗ್ರಹ ಅಂದರೆ ದುರಾಶೆ ಇಲ್ಲದಿರುವುದು, ಇತರರ ಸೊತ್ತಿನ ಮೇಲೆ ಆಸೆ ಹೊಂದಿರಬಾರದು ಅಂತ ಹೇಳ್ತದೆ. ನೀವು ಸಾಮರಸ್ಯ ದೃಷ್ಟಿ ನೋಡಿದ್ರೆ ಅನುಭೂತವಾಗಿ ಎಲ್ಲವೂ ಕರೆಕ್ಟಾಗೇ ಇದೆ 10 ಕಮೆಂಡ್ಮೆಂಟ್ಸಲ್ಲಿ. ನೀವು ಬಾಹ್ಯಪರವಾಗಿ ಅವರು ಮಾಡೋದು ನಾವು ಮಾಡೋದು ನೋಡಿಕೊಂಡ್ರೆ ಅವ್ರದ್ದು ನಮಗೆ ತಪ್ಪಾಗಿ ಕಾಣ್ತದೆ, ನಮಗೆ ಅವ್ರದ್ದು ತಪ್ಪಾಗಿ ಕಾಣ್ತದೆ. ಸೊ ಹಾಗಾಗಿ ಪ್ರತಿಯೊಂದು ಮತದಲ್ಲಾಗಲೂ ವರ್ಗದಲ್ಲಾಗಲೂ ಈ ಸಿಮಿಲಾರಿಟೀಸ್ ಇರ್ತದೆ. ಆ ಸಿಮಿಲಾರಿಟೀಸ್ ತಗೊಂಡಾಗ ನಮಗೆ ಸಮನ್ವಯ ಸಾಧಿಸ್ಬೋದು, ದ್ವೇಷ ಇಲ್ಲದೆ ಮುಂದುವರಿಬೋದು. ಆಮೇಲೆ ಇನ್ನೂ ಕೆಲವಿನ ವಾದಗಳಿದೆ. ಆಟಿಟ್ಯೂಡ್ ಆ್ಯಂಡ್ ಮೊರಾಲಿಟಿ ಬಗ್ಗೆ ಹೇಳ್ತದೆ. ಇದು ತುಂಬ ಕಾಂಟ್ರವರ್ಟರಿ ಆಗಿರ್ತದೆ. ಸೊ ಪ್ರಾಚೀನ ಧರ್ಮಶಾಸ್ತ್ರಗಳು ಅಥವಾ ಆಧ್ಯಾತ್ಮಿಕ ಗ್ರಂಥಗಳು ಈ ಪದಗಳನ್ನು ವ್ಯಕ್ತಿಯ ಮಾನಸಿಕ ಮನೋಭಾವ ಮತ್ತು ನಡವಳಿಕೆ, ಆಟಿಟ್ಯೂಡ್ ಆ್ಯಂಡ್ ಮೊರಾಲಿಟಿ ಆಧಾರದ ಮೇಲೆ ವರ್ಗೀಕರಣ ಮಾಡಿದರು. ಕೇವಲ ಈ ಪದಗಳನ್ನ ನಾವು ನೋಡಿದ್ವಲ್ಲ, ನಾಸ್ತಿಕರು ಅಂತೇವೆ, ಇಸ್ಲಾಂ ಧರ್ಮವನ್ನು ನಂಬದೇ ಇದ್ದರೆ ಕಾಫಿರ್ ಅಂತೇವೆ, ಯೂದ ಮತ್ತು ಕ್ರಿಶ್ಚಿಯಾನಿಟಿಯಲ್ಲಿ ಬೇರೆಯವರೆಲ್ಲ ಪಾಪಿಗಳು, ಔಟ್ಕಾಸ್ಟ್, ನಾವು ಮಾತ್ರವೇ ಶ್ರೇಷ್ಠ ಅಂತ ಹೇಳ್ತಾರೆ. ಇದು ಇವತ್ತಿನ ದಿನ ತುಂಬ ಬದಲಾಗಿದೆ. ಅದರ ನಿಜವಾದ ಅರ್ಥವನ್ನು ನಾವು ನೋಡಿದರೆ ಅವರ ಗ್ರಂಥಗಳಲ್ಲಿ ಅನುಭವ ಏನು ಹೇಳ್ತದೆ, ಕೇವಲ ಗ್ರಂಥವಾಕ್ಯ ಒಂದೇ ಅಲ್ಲ. ಸೊ ನಾವು ನೋಡಿದಾಗ ನಾಸ್ತಿಕರ ಸನಾತನ ಧರ್ಮದಲ್ಲಿ ನಾವು ನೋಡಿದರೆ ನಾಸ್ತಿಕ ಅಂತ ಕರಿತೇವೆ. ಸೊ ನಾಸ್ತಿಕ ಅಂತಂದರೆ ಮೂಲ ಅರ್ಥ ಏನಂತಂದರೆ ನಾಸ್ತಿಕೋ ವೇದ ನಿಂದಕ ಅಂತ ಹೇಳ್ತಾರೆ.
ಅಂದರೆ ವೇದಗಳನ್ನು ಅಥವಾ ಸತ್ಯವಾದ ಧರ್ಮವನ್ನು, ಸತ್ಯಾನ್ವೇಷಣೆಯನ್ನು ತಿರಸ್ಕಾರ ಮಾಡಿದವನು, ನೈತಿಕ ಮೌಲ್ಯಗಳಿಲ್ಲದೆ ಜೀವಿಸುವವನ ನಾಸ್ತಿಕ ಅಂತ ಕೇಳ್ತಾರೆ. ಕೇವಲ ದೇವರ ರೂಪಗಳನ್ನು ನಂಬದಿರುವುದಲ್ಲ, ಧರ್ಮವನ್ನು, ಕರ್ಮ ಸಿದ್ಧಾಂತವನ್ನು, ಮಾನವೀಯತೆಯನ್ನು ನಂಬದೆ ಸ್ವೇಚ್ಛಾಚಾರದಿಂದ ಸಮಾಜಕ್ಕೆ ಹಾನಿ ಮಾಡುವವನನ್ನು ನಾಸ್ತಿಕ ಅಂತ ನಾವು ಕರಿತೇವೆ. ಇಸ್ಲಾಂ ಧರ್ಮದಲ್ಲಿ ಏನಿದೆ ನೋಡೋಣ. ಕಾಫಿರ್ ಅಂದರೆ ಮೂಲ ಅರ್ಥ ಸತ್ಯವನ್ನು ಅಥವಾ ಪಡೆದ ಉಪಕಾರವನ್ನು ಮುಚ್ಚಿಡುವವನು ಅಥವಾ ಕೃತಜ್ಞತೆ ಇಲ್ಲದವನನ್ನು ಕಾಫಿರ್ ಅಂತ ಕರೀತಾರೆ. ಅವರೇನು ಹೇಳ್ತಾರೆ, ಸೃಷ್ಟಿಕರ್ತನ ಅಂದರೆ ಭಗವಂತನನ್ನು, ಅವನು ನೀಡಿದಂಥ ಧರ್ಮವನ್ನು, ಈ 10 ಕಮ್ಯಾಂಡ್ಮೆಂಟ್ಸ್ ಏನಿದೆ ಅದನ್ನು ನಿರಾಕರಿಸ್ತಾ ಸಮಾಜದಲ್ಲಿ ಹಿಂಸೆ, ಅನ್ಯಾಯವನ್ನು ಹರಡುವ ಅವನನ್ನು ಏನಂತ ಕರೀತಾರೆ, ಆ ಸೂಚಿಸುವ ಪದ ಏನಂತಂದರೆ ಕಾಫಿರ್. ಅರ್ಥ ಮಾಡ್ಕೊಳ್ಳಿ, ಅವರ 10 ಕಮ್ಯಾಂಡ್ಮೆಂಟ್ಸ್ಗೆ, ಅವರ ಧರ್ಮಕ್ಕೆ, ಭಗವಂತರಿಗೆ ವಿರುದ್ಧವಾಗಿ, ಸಮಾಜಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋಣ ಕಾಫಿರ್ ಅಂತಾರೆ. ಸೇಮ್ ನಾಸ್ತಿಕ ಅಂದರೂ ಅದೇ. ಕ್ರಿಶ್ಚಿಯಾನಿಟಿಯಲ್ಲಿ ಪಾಪಿ ಅಂತ ಕರೀತಾರೆ ಅಥವಾ ಔಟ್ಕಾಸ್ಟ್ ಅಂತ ಕರೀತಾರೆ. ಇದು ಮೂಲ ಅರ್ಥ ಏನು? ಗುರಿಯಿಂದ ತಪ್ಪಿಸಿಕೊಂಡವನು, ಮಿಸ್ಸಿಂಗ್ ದ ಮಾರ್ಕ್ ಅಂತಾರೆ. ಸೊ ದೈವಿಕ ಪ್ರೀತಿಯ ಗುಣಗಳನ್ನು, 10 ಆಜ್ಞೆಗಳನ್ನು, ನೈತಿಕ ಮೌಲ್ಯಗಳನ್ನು ತೊರೆದು ದುರಾಶೆ ಮತ್ತು ಅಹಂಕಾರದಿಂದ ಯಾರು ಜೀವನ ಮಾಡ್ತಾನೆ ಅವನನ್ನು ಪಾಪಿ ಅಂತ ಕರೀತಾರೆ. ಆಮೇಲೆ ಇದೇನಾಯಿತು, ಕಾಲಕ್ರಮೇಣ ಬಂದ ಬದಲಾವಣೆ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಅಪರೋಕ್ಷ ಜ್ಞಾನ ಪರೋಕ್ಷ ಜ್ಞಾನ ಆಗಿಬಿಡ್ತು. ಯಾಕೆಂದರೆ ಕೇವಲ ಗ್ರಂಥವಾಕ್ಯವನ್ನೇ ಹಿಡಿದು ಅದರ ಅರ್ಥವನ್ನು ಬಿಟ್ಟು ಅವರವರ ಸ್ವಾರ್ಥಕ್ಕೆ ತಕ್ಕಂತೆ ಅವರು ಮುಂದುವರಿಸಿಕೊಂಡು ಹೋದರು. ಕಾಲಕ್ರಮೇಣ ಮತಾಧಿಕಾರಿಗಳು, ಪ್ರಚಾರಕರು ಅನುಭವರಾಹಿತ್ಯದಿಂದ ಕೇವಲ ಶಬ್ದಾರ್ಥಿಗಳಿಗಷ್ಟೇ, ಲೆಕ್ಸಿಕಲ್ ಟ್ರ್ಯಾಪ್ ಅಂತೇವೆ, ಈ ಸೀಮಿತವಾಗಿ ಈ ಪದಗಳ ಉದ್ದೇಶವನ್ನು ಬದಲಾಯಿಸಿಬಿಟ್ರು. ಅದನ್ನು ನೋಡೋಣ. ಸೊ ನಾಸ್ತಿಕ ಅಂತಂದರೆ ಮೂಲವಾದಂಥ ಅರ್ಥ ಏನು? ಮೂಲ ಉದ್ದೇಶ ಧರ್ಮವನ್ನು, ನೀತಿಯನ್ನು ಪಾಲಿಸದ ಸ್ವೇಚ್ಛಾಚಾರಿ, ಅವನಿಗೆ ಇಷ್ಟ ಬಂದಂತೆ ಮಾಡುವಂಥವನನ್ನು ನಾಸ್ತಿಕ ಅಂತ ಕರೀತಾರೆ. ಆದರೆ ಈಗಿನ ಕಾಲದಲ್ಲಿ ಏನಾಯಿತು, ಕ್ರಮೇಣ ಡಾಗ್ಮೆಟಿಕ್ ಶಿಫ್ಟ್ ಅಂತೇವೆ, ಅದರ ಅರ್ಥ ಬದಲಾಗಿಬಿಡ್ತು. ಕೇವಲ ತಮ್ಮ ಗ್ರಂಥಗಳನ್ನು ಅಥವಾ ಹಿಂದೂ ಗ್ರಂಥಗಳನ್ನು ಅಥವಾ ಹಿಂದೂ ದೇವರುಗಳನ್ನು, ಪೂಜೆಗಳನ್ನು ನಂಬದೇ ಇರುವವನನ್ನು ನಾಸ್ತಿಕ ಅಂತ ಬದಲಾಯಿಸಿಬಿಟ್ಟಿವಿ ನಾವು. ಪ್ರಾಚೀನದ ಅರ್ಥ ಬೇರೆ. ಆಮೇಲೆ ಇದೇ ಪ್ರಮಾದ ಇಸ್ಲಾಮಲ್ಲೂ ಆಗಿದೆ. ಇಸ್ಲಾಮಲ್ಲಿ ಕಾಫಿರ್ ಅಂದರೆ ಏನು? ಸತ್ಯವನ್ನು ಧಿಕ್ಕರಿಸಿ ಸಮಾಜಕ್ಕೆ ಹಾನಿ ಮಾಡುವ ದುರ್ಮಾರ್ಗಿ, ಅವನನ್ನು ಕಾಫಿರ್ ಅಂತ ಕರೀತಾರೆ. ಇವತ್ತೇನಾಗಿದೆ, ಇಸ್ಲಾಂ ಮತವನ್ನು ಸ್ವೀಕರಿಸದ ಪ್ರತಿಯೊಬ್ಬ ಇತರ ಧರ್ಮಿ, ಇತರ ಮತಸ್ಥರು ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಕಾಫಿರ್ ಅಂತಾರೆ. ಅಂದರೆ ಈಗ ಇಸ್ಲಾಂ ಮತ ಎಲ್ಲೆಲ್ಲಿದೆಯೋ ಅವ್ರಿಗೆ ಹಿಂದೂ ಜನ ಏನಾಗ್ತಾರೆ, ಕಾಫಿರ್ ಅಂತಾರೆ. ನಮಗೆ ಅವ್ರೇನಂತಾರೆ, ನಾಸ್ತಿಕ ಅಂತೇವೆ. ಇಸ್ಲಾಂ ಧರ್ಮದಲ್ಲಿದ್ದವರನ್ನು, ಕ್ರಿಶ್ಚಿಯಾನಿಟಿಯ ಧರ್ಮದವರನ್ನು ನಾವು ನಾಸ್ತಿಕ ಅಂತ ಕರಿತೇವೆ, ಅವ್ರು ಕಾಫಿರ್, ಔಟ್ಕಾಸ್ಟ್ ಅಂತ ಕರೀತಾರೆ. ನೋ ಡಿಫ್ರೆನ್ಸ್. ನಾವು ಅವ್ರು ನಮ್ಮನ್ನು ಕಾಫಿರ್ ಅಂತಾರೆ, ನಮ್ಮನ್ನು ಮುಗಿಸಬೇಕು ಅಂತ ಅವ್ರು ಅಂದ್ಕೊಡ್ತಾರೆ. ನಮ್ಮ ಹಿಂದೂ ಸೌತ್ ಜನದಲ್ಲಿ ಏನಂತಂದರೆ ಅವ್ರನ್ನ ನಾವು ಕೊಲ್ಲುವ ಪ್ರಯತ್ನ ಮಾಡಲ್ಲ ಅಷ್ಟೇ. ಅದು ಕಾಲದಲ್ಲಿ ಬದಲಾದಂಥ ವಿಚಾರ. ಆಮೇಲೆ ಕ್ರಿಶ್ಚಿಯಾನಿಟಿ ಅಥವಾ ಯೂಧ ಮತದಲ್ಲಿ ನೋಡಿ, ಪಾಪಿ ಅಂತ ಕರೀತಾರೆ. ಅವರೆಲ್ಲ ಕೂಡ ಪ್ರಚಾರ ಮಾಡೋ ಕಾಲಕ್ಕೆ ನಾವೆಲ್ಲರೂ ಬೈ ಬರ್ತ್ ಪಾಪಿಗಳು, ಯೇಸು ಜೀಸಸ್ ಕ್ರೈಸ್ಟ್ ರಕ್ತದಿಂದ ನಮ್ಮ ಪಾಪ ವಿಮುಕ್ತರಾಗ್ತೇವೆ ಅಂತ ಹೇಳ್ತಾರೆ. ಅವ್ರ ಈ ವಾಕ್ಯ ಏನಿದೆ, ಅವ್ರ ವಾಕ್ಯವನ್ನು ಅವರ ಸಿದ್ಧಾಂತದ ಪ್ರಕಾರ ಅವರು ಹೇಳ್ತಾರೆ. ಅದು ಅಪರೋಕ್ಷ ಅನುಭವ ಅಲ್ಲ. ನಿಜವಾದ ಅರ್ಥ ಏನು? ದೈವಿಕ ಪ್ರೀತಿ, ನೀತಿ ನಿಯಮಗಳಲ್ಲಿ ಯಾರಿಗಿರಲ್ವೋ ಅವನನ್ನು ಪಾಪಿ ಅಂತ ಕರೀತಾರೆ. ನಮ್ಮದು ಅಷ್ಟೇ ಅಲ್ವಾ, ಪಾಪಿ ಅಂದರೆ ನಾವು ಅದೇ ಅಂತೀವಿ. ಕಾಲಕ್ರಮೇಣ ಏನು ಬದಲಾಯಿತು ಅಂದರೆ, ತಮ್ಮ ಮತವನ್ನು ಅಥವಾ ಚರ್ಚನ್ನು ಅನುಸರಿಸದ ಇತರ ನಂಬಿಕೆಯುಳ್ಳವನು ಅವರೆಲ್ಲರೂ ಕೂಡ ಪಾಪಿಗಳಾಗ್ತಾರೆ. ಅಂದರೆ ಕ್ರಿಶ್ಚಿಯಾನಿಟಿಯವರಿಗೆ ಇಸ್ಲಾಂ ಅವರು ಪಾಪ, ಹಿಂದೂಗಳು ಪಾಪಿಗಳು. ನೀವು ನಮ್ಮ ಮತದಲ್ಲಿ ಸೇರಿದ್ರೆ ನಾವು ನಿಮ್ಮ ಪಾಪ ತೊಡೆದು ಸ್ವಚ್ಛವಾಗ್ತದೆ. ನೀವು ಒಂದು ವೇಳೆ ದೊಡ್ಡ ದುರ್ಮಾರ್ಗಿಯಾಗಿ ಹತ್ಯೆಗಳನ್ನು ಮಾಡಿ ವ್ಯಭಿಚಾರ ಮಾಡಿದರೂ ಪರವಾಗಿಲ್ಲ, ನಮ್ಮ ಮತದಲ್ಲಿ ತೀರ್ಥ ಹೇಳ್ತಾರಲ್ಲ, ಮಾರ್ಕ್ 16:16 ಹೇಳ್ತಾರೆ, ಯಾರು ನಂಬಿ ಬಾಪ್ಟಿಸಮ್ ತಗೊಳ್ತಾರೆ ಅವರು ರಕ್ಷಿಸಲ್ಪಡ್ತಾರೆ, ಇಲ್ಲದವನು ಶಿಕ್ಷಿಸಲ್ಪಡ್ತಾರೆ. ಯಾಕೆಂದರೆ ಕಾಲಕ್ರಮೇಣ ಆದಂಥ ಅನಾಹುತ.
ಯಾಕೆಂದರೆ ಔಟ್ಕಾಸ್ಟ್ ಎಂಬುದಕ್ಕೆ ನಾವು ಬದಲಾಯಿಸ್ಬಿಟ್ಟಿವಿ. ನಾವು ನಮಗೆ ಅನುಕೂಲವಾಗಿ ನಮ್ಮ ದೇಶದ ನಾವೇ ವಿಸ್ತರಿಸಬೇಕು, ನಮ್ಮ ಮತ ಹರಡಬೇಕು ಅಂತಂಬೋ ಒಂದು ಇದಕ್ಕಾಗಿ ನಾವು ಎಲ್ಲವನ್ನು ಬದಲಾವಣೆ ಮಾಡೀವಿ. ಸೊ ಇಲ್ಲಿ ಸನಾತನ ಧರ್ಮಕ್ಕೆ ಒಂದು ಪ್ರತ್ಯೇಕತೆ ಇದೆ. ಎಲ್ಲ ಧರ್ಮಗಳಿಗೂ ವ್ಯಾಖ್ಯಾನಗಳು ಬದಲಾಗಿದ್ರೂ ಕೂಡ ಸನಾತನ ಧರ್ಮದ ಒಂದು ವಿಶಾಲವಾದಂಥ ಸೌಲಭ್ಯ ಇನ್ನೂ ಉಳ್ಕೊಂಡಿದೆ. ನಮಗೆ ಚಾರ್ವಾಕರು ಅಂತ ಇದ್ರು, ಆಮೇಲೆ ಭೌತವಾದಿಗಳು, ದೇವರನ್ನು ನಂಬದೇ ಇರೋರು ನಾಸ್ತಿಕರು, ಇವರು ಕೂಡ ಭಾರತೀಯ ದಾರ್ಶನಿಕ ವ್ಯವಸ್ಥೆಯಲ್ಲಿ ಬಂದು ಒಂದು ದರ್ಶನ, ಸ್ಕೂಲ್ ಆಫ್ ಥಾಟ್ಸ್ ಅನ್ನು ಅಂಗೀಕರಿಸಲ್ಪಟ್ಟಿದ್ದಾರೆ. ಈಶ್ವರನನ್ನು ನಂಬದ ಸಾಂಖ್ಯ ದರ್ಶನ ಪೂರ್ವಮೀಮಾಂಸಕರು ಕೂಡ ವೈದಿಕ ದರ್ಶನ ಆಗಿಯೇ ಗುರುತಿಸಲ್ಪಡ್ತಾರೆ. ನಾಸ್ತಿಕನಾದರೂ ಕೂಡ ಅವನನ್ನು ಹಿಂದೂ ಅಂತಲೇ ಕರೀತಾರೆ. ಬಟ್ ಕಾಫಿರನ್ನು ಇಸ್ಲಾಮಲ್ಲಿ ಕರೆಯಲ್ಲ, ಔಟ್ಕಾಸ್ಟನ್ನು ಕ್ರಿಶ್ಚಿಯಾನಿಟಿಯಲ್ಲಿ ಇನ್ಕ್ಲೂಡ್ ಮಾಡಿಕೊಡಲ್ಲ. ಅಂದರೆ ದೇವರಿಗಿಂತ ಧರ್ಮ, ಸತ್ಯ ಮತ್ತು ಆತ್ಮವಿಚಾರವೇ ಸನಾತನ ಧರ್ಮದಲ್ಲಿ ಪ್ರಧಾನ ಅಂಶಗಳು. ನೀವು ದೇವರನ್ನು ನಂಬದೇ ಇದ್ರೂ ಪರವಾಗಿಲ್ಲ, ನೀವು ಯಾರಿಗೂ ತೊಂದರೆ ಕೊಡದೇ ಇದ್ದರೆ ನಿಮ್ಮನ್ನು ಹಿಂದೂ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಅದೇ ಬೇರೆ ಧರ್ಮಗಳಲ್ಲಿ ಆ ಥರದ ಸೌಲಭ್ಯಗಳಿಲ್ಲ. ಸೊ ಇಲ್ಲಿ ನಾವು ಹೇಳೋದು ಏನಂತಂದರೆ, ಯಾವುದೇ ಎಲ್ಲ ಸಿದ್ಧಾಂತಗಳು, ಎಲ್ಲ ಮತಗಳು ಎಲ್ಲ ಬದಲಾಗಿದೆ. ನಾವು ನೋಡಿದ್ದು ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಸನಾತನ ಧರ್ಮದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಪ್ರಾಚೀನ ಕಾಲದಲ್ಲಿ ಇದ್ದಂಥದ್ದಿಲ್ಲ ಈಗ. ಆದರೆ ಇದೇ ರೀತಿ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತದಲ್ಲಿ ಕೂಡ ಅನೇಕ ರೀತಿಯಾದಂಥ ಬಾಹ್ಯದಲ್ಲಿ ಬದಲಾವಣೆಗಳು ಕಾಣಿಸಿಕೊಡ್ತದೆ. ನಮಗೆ ಇದರಲ್ಲಿ ಸಾಮರಸ್ಯ ದೃಷ್ಟಿ ಬರಬೇಕಂದ್ರೆ ಏನು ಮಾಡಬೇಕು? ಶ್ಲೋಕದ ಅನುಭವಕ್ಕೆ ಬರಬೇಕು. ಅಪರೋಕ್ಷ ಜ್ಞಾನ ಅಂತಂದರೆ ಏನು? ಆಧ್ಯಾತ್ಮಿಕ ಪ್ರಯಾಣ ಅಂದರೆ ಏನು? ಒಳಗೆ ಪ್ರಯಾಣ ಮಾಡೋದು, ಹೊರಗಿನ ಪ್ರಯಾಣ ಅಲ್ಲ ಅದು. ಆಧ್ಯಾತ್ಮಿಕ ಸ್ಪಿರಿಚುವಾಲಿಟಿ ಅಂತಂಬೋದು ಹೊರಗಿನ ಪ್ರಯಾಣ. ದೇವರನ್ನು ಪೂಜೆ ಮಾಡ್ತೇನೆ, ಗ್ರಂಥ ಓದ್ತೇನೆ, ಪಾರಾಯಣ ಮಾಡ್ತೇನೆ, ಜಪ ಮಾಡ್ತೇನೆ, ಇದಲ್ಲ. ಪ್ರಯಾಣ ಮಾಡಬೇಕಾದ ಅಂತರಂಗದ ಮನಸ್ಸಿನ ಒಳಗೆ ಪ್ರಯಾಣ ಮಾಡಬೇಕು. ಈಗ ಎಲ್ಲ ಮತಗಳಲ್ಲೂ ಕೂಡ ಬಾಹ್ಯ ಪ್ರಯಾಣವೇ ಆಗಿದೆ. ಅಂದರೆ ನಾನು ಯಾವುದು ಫಾಲೋ ಆಗ್ತಾ ಇದ್ದೀನಿ ಅಂತಂಬೋದು ಇನ್ನೊಬ್ರಿಗೆ ಗೊತ್ತಾಗಬೇಕು. ನಾನು ಅಡ್ಡನಾಮ ಹಾಕಿದ್ದೀನ, ಮೂರ್ನಾಮ ಹಾಕಿದ್ದೀನ, ಒಂದೇ ನಾಮ ಹಾಕಿದ್ದೀನ, ಅದರ ಪ್ರಕಾರ ನಿಮ್ಮನ್ನು ಡಿಸೈಡ್ ಮಾಡ್ತಾರೆ ಹೊತ್ತು ನಿಮ್ಮ ಒಳಗಿರುವಂಥ ಆತ್ಮಜ್ಞಾನ, ಸತ್ಯಾಂಶವನ್ನು ನೋಡಿ ಯಾರೂ ಮಾಡಲ್ಲ. ಇದು ಕಾಲಕ್ರಮೇಣ ಆದಂಥ ಅನಾಹುತ. ಹಾಗಾಗಿ ನಾವು ಈ ಮತಗಳ ವಿಚಾರ ಬಂದಾಗ ಭಾಳಷ್ಟು ಎಚ್ಚರಿಕೆಯಲ್ಲೇ ಇರಬೇಕು. ಇಲ್ಲದಿದ್ದರೆ ಏನಾಗ್ತದೆ, ನಮಗೂ ಕೂಡ ದ್ವೇಷ ಭಾವನೆ ಬಂದ್ಬಿಡ್ತದೆ. ಸಾಮರಸ್ಯ ದೃಷ್ಟಿ ಸಾಧಿಸ್ಲಿಕ್ಕೆ ಆಗೋದೇ ಇಲ್ಲ. ಸಾಮರಸ್ಯ ದೃಷ್ಟಿ ಬೇಕು ಅಂತಂದರೆ ಎಲ್ಲಿ ಕಾಂಟ್ರಡಿಕ್ಟರಿ ಆಗ್ತಾ ಇದೆಯೋ ಅದನ್ನು ಪಕ್ಕಕ್ಕಿಟ್ಟು ಸಿಮಿಲಾರಿಟಿ ಇರೋದನ್ನು ಮೊದಲು ಮೆಜಾರಿಟಿ ಸಿಮಿಲಾರಿಟೀಸನ್ನು ತಗೊಳ್ಬೇಕು. ಆವಾಗೆ ಸಾಮರಸ್ಯ ದೃಷ್ಟಿಯನ್ನು ಸಾಧಿಸಲಿಕ್ಕಾಗ್ತದೆ. ಇದೊಂದು ವಿಚಾರ. ಮತ್ತೊಂದು ಪ್ರಶ್ನೆ, ಮೂರನೇ ಪ್ರಶ್ನೆ ಕೇಳಿದರೆ, ಇದು ಸ್ವಲ್ಪ ಗಂಭೀರವಾದಂಥ ಪ್ರಶ್ನೆ. ಇದು ಫಸ್ಟು ಆ ಪ್ರಶ್ನೆ ಹೇಗೆ ಬಂದು ಅಂತ ಸಂದರ್ಭವನ್ನು ಹೇಳ್ತೇನೆ. ಇತ್ತೀಚೆಗೆ ಒಬ್ಬ ತಂದೆಯ, ಯಾಕಂದರೆ ಯೂಶ್ವಲಿ ನಾನು ಜ್ಯೋತಿಷ್ಯ ಹೇಳೋದಿಲ್ಲ, ಸೀರಿಯಸ್ ಆದಂಥ ಒಂದು ವಿಚಾರ ಯಾರನ್ನ ಹೇಳಿಕೊಂಡ್ರೆ ಕನ್ಸಿಡರ್ ಮಾಡ್ತೆ. ಒಬ್ಬರು ಜಾತಕ ತೋರಿಸ್ಬೇಕು, ಮಗನ ಬಗ್ಗೆ, ಎಜುಕೇಷನ್ ಬಗ್ಗೆ ಕೇಳಬೇಕು. ನಾನು ಸಾರಿ ಹೇಳಿದೆ, ನಾನು ಪಾಠ ಮಾತ್ರ ಹೇಳ್ತೇನೆ, ಇಂಥದ್ದು ಕನ್ಸಲ್ಟೇಷನ್ ನಾನು ಮಾಡಲ್ಲ. ಇಲ್ಲ ತುಂಬ ಸಮಸ್ಯೆಯಲ್ಲಿದ್ದೇವೆ, ಓದಿನಲ್ಲಿ ಏನು ಸಮಸ್ಯೆ ಇರುತ್ತೆ, ಸೀಟ್ ಬರಲಿಲ್ಲ, ಅದು ಬರಲಿಲ್ಲ, ಇಷ್ಟೇ. ಇಲ್ಲ, ನೀವು ಏನೋ ಬೇರೆ ಯಾರನ್ನ ಪ್ರಯತ್ನಿಸಿ. ಆಮೇಲೆ ಅವರು ಹೇಳ್ತಾ, ಮಗ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ, ಸೂಸೈಡ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಆಮೇಲೆ ಎಲ್ಲಿ ಅಮೆರಿಕದಲ್ಲಿ ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಮೆರಿಕಕ್ಕೆ ಹೋಗಿದ್ದಾನೆ. ಪಾಪ ಅವನಿಗೆ ಅನುಕೂಲವಾಗಿ ಆಗಲಿಲ್ಲ. ತಂದೆ ತಾಯಿಗಳು ತುಂಬ ಖರ್ಚು ಮಾಡಿ ಓದಿಸಿದ್ದಾರೆ. ಫೇಲ್ ಆದರೆ ಅವರಿಗೆ ಮುಖ ಹೇಗೆ ತೋರಿಸೋದು, ಅವರಿಗೆ ಲೋನ್ ತುಂಬ ಇದೆ, ಹೋಪ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಅವರ ಮುಖ ನೋಡಲಾರೆ ಅಂತಂಬೋದು ಸೂಸೈಡ್ ಮಾಡ್ಕೋ ಪ್ರಯತ್ನ ಮಾಡಿದ್ದಾನೆ. ಅದು ವಿಫಲವಾಗಿದೆ. ತಂದೆ ತಾಯಿಗಳಿಗೂ ತುಂಬ ಗಾಬರಿಗೊಂಡಿದ್ದಾರೆ. ಇದು ಪರಿಸ್ಥಿತಿಯಾಗಿದೆ, ನಿಮ್ಮನ್ನು ಭೇಟಿ ಆಗಲೇಬೇಕು ಅಂತಂದರು. ಸರಿ ಬನ್ನಿ. ಅವರು ತುಂಬ ಹೇಳಿಕೊಂಡಿದ್ದಾರೆ, ತುಂಬ ರೋದನೆ ಮಾಡಿದ್ದಾರೆ. ಯಾಕೆಂದರೆ ಅವನು ಓದ್ತಾ ಇರುವಂಥದ್ದು, ಅಲ್ಲಿರುವಂಥ ಸಿಸ್ಟಮ್ ಬಗ್ಗೆ ಎಲ್ಲ ಹೇಳ್ಕೊಂಡಿದ್ದಾರೆ. ಕೊನೆಯದಾಗಿ ಅವ್ರು ಹೇಳುವಂಥ ಒಂದು ಮಾತು, ಎಜುಕೇಷನ್ ಸಿಸ್ಟಮ್ ಇಷ್ಟು ಫೇಲ್ ಯಾಕಾಗಿದೆ, ಇದು ಕೇವಲ ಅವ್ರದ್ದಲ್ಲ, ನಮ್ಮದೆಲ್ಲರದ್ದು ಇದೇ ಪ್ರಶ್ನೆ. ನಮಗೆ ಓದೋ ಕಾಲಕ್ಕೆ ಇವತ್ತಿನ ಕಾಂಪಿಟೇಟಿವ್ ಏರಾಲಿ ಎಜುಕೇಷನ್ ಸಿಸ್ಟಮ್ ತುಂಬ ಫೇಲ್ ಆಗಿದೆ. ನಮ್ಮ ಕಾಲದಲ್ಲಿ ಈ ರೀತಿ ಇಲ್ಲ, ಈ ರೀತಿ ಓಡಾಟ ಇಲ್ಲ. ಈ ಥರ ಬಹಳ ಜನ ಕೇಳುವಂಥ ಪ್ರಶ್ನೆ. ಹಾಗಾಗಿ ನಿಜವಾಗೂ ನಮ್ಮ ಎಜುಕೇಷನ್ ಸಿಸ್ಟಮ್ ವಿಫಲವಾಗಿದೆಯಾ, ಪ್ರಾಬ್ಲಮ್ ಎಲ್ಲಿದೆ, ಇದ್ರ ಬಗ್ಗೆ ನಾವು ಸೈಕಲಾಜಿಕಲ್ ಆ್ಯಂಗಲಲ್ಲಿ ನಾವು ನೋಡಬೇಕು. ಇದರ ಬಗ್ಗೆ ನಾವು ನೋಡೋಣ. ಸೊ ಇವತ್ತಿನ ಸಮಾಜದಲ್ಲಿ ನಾವು ನೋಡಿದ್ರೆ
ಈ ವಿಷಯದ ಬಗ್ಗೆ ಆಳವಾಗಿ ಉಪನ್ಯಾಸ ಮಾಡ್ತಾ ಇರ್ತಾರೆ ಭಾಳ ಜನ. ದುಃಖವನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದೇನೆಂದರೆ, ನಮ್ಮ ಎಜುಕೇಷನ್ ಸಿಸ್ಟಮ್ ಹಾಳಾಗಿ ಹೋಗಿದೆ, ವಿದ್ಯಾವ್ಯವಸ್ಥೆ ನಾಶನ ಆಗಿ ಹೋಗಿದೆ, ಪಾಠ್ಯಕ್ರಮದಲ್ಲಿ ಅಂದರೆ ಸಿಲೆಬಸ್ನಲ್ಲಿ ಬದಲಾವಣೆ ಬೇಕು, ನಮ್ಮ ಮಕ್ಕಳ ಭವಿಷ್ಯತ್ತು ಹಾಳಾಗ್ತಾ ಇದೆ ಅಂತ ಉಪನ್ಯಾಸ ಮಾಡೋರು ಇದ್ದಾರೆ. ಯಾಕಂದರೆ 4 ಜನ ಸೇರಿದಾಗ ಇಂಥದ್ದೇ ಇರ್ತದೆ. ಸೊ ಇದು ನಿಜವಾಗಿ ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಮುಂಜಾನೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ, ಬುದ್ಧಿಜೀವಿಗಳಿಂದ ಹಿಡಿದು ಸಾಮಾನ್ಯ ಜನರವರೆಗೂ ಪ್ರತಿಯೊಬ್ಬರೂ ಬಳಸುವಂಥ ದಿನನಿತ್ಯದ ಡೈಲಾಗ್ ಏನು ಇದೆ. ಆದರೆ ಇದನ್ನು ಸ್ವಲ್ಪ ಆಳವಾಗಿ ಆಲೋಚನೆ ಮಾಡಿದರೆ ಸತ್ಯಾಂಶ ಗೊತ್ತಾಗ್ತದೆ. ಆಳವಾಗಿ ನೋಡಿದ್ರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಯಾವುದೇ ರೀತಿ ಹಾಳಾಗಿಲ್ಲ. ಅದು ಅತ್ಯಂತ ಪರ್ಫೆಕ್ಟಾಗಿ 100% ಎಫಿಷಿಯೆಂಟಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ವಹಿಸಿದಂಥ ಕೆಲಸವನ್ನು ಅದು ಅತ್ಯಂತ ನಿಷ್ಠೆಯಿಂದ, ಬದ್ಧತೆಯಿಂದ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಗ್ತದೆ. ಇದೇನಿದು, ಪ್ರತಿ ವರ್ಷ ಸಾವಿರಾರು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ನಾವು ನೋಡ್ತಾ ಇದ್ದೇವೆ. ಲಕ್ಷಾಂತರ ನಿರುದ್ಯೋಗಿಗಳು ರಸ್ತೆಯಲ್ಲಿ ಅಲಿತಾ ಇರೋದು ನಾವು ನೋಡ್ತಾ ಇದ್ದೇವೆ. ಎಜುಕೇಷನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಅಂತ ಕೇಳಿದಾಗ ಶಾಕ್ ಆಗ್ಬೋದಲ್ವಾ? ನಾವು ನೀಟ್ ಎಕ್ಸಾಮ್ ನೋಡಿದೆವು ಮೊನ್ನೆ. ಆತ್ಮಹತ್ಯೆ ಮಾಡಿಕೊಂಡು ಎಷ್ಟು ಗಲಾಟೆ ಮಾಡ್ಕೊಂಡಿದ್ದಾರೆ, ಮತ್ತು ಎಲ್ಲಿ ಫೇಲ್ ಆಗ್ತಾ ಇದ್ದೇವೆ. ಆದರೆ ಇದು ವಾಸ್ತವ ಸ್ಥಿತಿಗೆ ಹತ್ತಿರ ಆಗಿದೆ ಹೊತ್ತು ಇದು ನಿಜವಾಗೂ ಸತ್ಯಾಂಶ ಅಲ್ಲ. ಇದ್ರ ಬಗ್ಗೆ ನಾವು ನೋಡೋಣ. ನಮ್ಮಲ್ಲೇ ಒಂದು ಪ್ರಶ್ನೆ ಹಾಕ್ಕೊಳ್ಬೇಕು. ಒಂದು ವ್ಯವಸ್ಥೆ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ಲವಾ ಅಂತಂಬೋದು ಯಾವುದ್ರ ಮೇಲೆ ಆಧಾರಪಟ್ಟಿರ್ತದೆ? ಅದು ಆ ವ್ಯವಸ್ಥೆಯನ್ನು ಡಿಸೈನ್ ಮಾಡಿದವನು ಅದರಿಂದ ಯಾವ ಫಲಿತಾಂಶವನ್ನು ನಿರೀಕ್ಷಿಸ್ತಾ ಇದ್ದಾನೋ ಆ ಫಲಿತಾಂಶ ಸಿಗ್ತಾ ಇದೆಯಾ ಇಲ್ವಾ ಎಂಬುದರ ಮೇಲೆ ಆಧಾರಪಟ್ಟಿರ್ತದೆ. ಹೌದಲ್ವಾ? ಸ್ವಲ್ಪ ಲಕ್ಷ್ಯವನ್ನು ಕೊಟ್ಟು ಕೇಳಿ. ಆದರೆ ಈ ಆಧುನಿಕ ಸಮಾಜಕ್ಕೆ, ಈ ಕ್ಯಾಪಿಟಲಿಸ್ಟ್ ಮಾರ್ಕೆಟ್ಗೆ ನಿಜವಾಗಿಯೂ ಎಂಥ ಮನುಷ್ಯರು ಬೇಕಾಗಿದ್ದಾರೆ? ನಮಗೆ ಉದ್ಯೋಗ ಬರಬೇಕಂದ್ರೆ ಹಳೆ ಕಾಲದಲ್ಲಿ ಉದ್ಯೋಗ ಎಲ್ಲರಿಗೂ ಬರ್ತಿತ್ತು, ಸರ್ಕಾರ ಕೊಡ್ತಾ ಇತ್ತು. ಆದರೆ ಇವತ್ತಿನ ಮಾರ್ಕೆಟ್, ಕ್ಯಾಪಿಟಲಿಸ್ಟ್ ಮಾರ್ಕೆಟ್ ಇವತ್ತು ಇವರಿಗೆ ನಿಜವಾಗಿ ಎಂಥ ಹುಡುಗರು ಬೇಕು, ಎಂಥ ವಿದ್ಯಾರ್ಥಿಗಳು ಬೇಕು ಉದ್ಯೋಗಕ್ಕೆ? ಅವ್ರೇನು ಹೇಳ್ತಾರೆ, ಇದನ್ನು ಯೋಚನೆ ಮಾಡಿದ್ರೆ ಅವರಿಗೆ ಬಯಸೋದೇನಂತಂದರೆ, ಅವರಿಗೆ ಯೋಚಿಸುವಂಥ ಮನುಷ್ಯರು ಬೇಡ, ಅವರಿಗೆ ಪ್ರಜ್ಞೆ ಅಥವಾ ತಿಳುವಳಿಕೆ ಇರುವ ಮನುಷ್ಯರು ಬೇಡ. ಅವರಿಗೆ ತಾವು ಮಾಡುವಂಥ ಕೆಲಸದಲ್ಲಿ ನ್ಯಾಯ ಅನ್ಯಾಯಗಳನ್ನು ಪ್ರಶ್ನಿಸುವಂಥ ಬುದ್ಧಿಜೀವಿಗಳನ್ನು ಅವ್ರು ಎಂಕರೇಜ್ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರೋದೆಲ್ಲ ಬೆಳಗ್ಗೆ 9ಕ್ಕೆ ಎದ್ದು ಸಂಜೆ 6ಕ್ಕೆ ಹೊರಟು ಹೋಗುವಂಥ ಮೇಲಧಿಕಾರಿಗಳು ನೀಡಿದಂಥ ಆಜ್ಞೆಯನ್ನು, ಆರ್ಡರನ್ನು ಯಾವುದೇ ರೀತಿಯಲ್ಲೂ ಕೂಡ ಪ್ರಶ್ನೆ ಮಾಡದೆ ಪಾಲಿಸುವಂಥ ನಾಯಿಗಳು ಮತ್ತು ಯಂತ್ರಗಳ ಥರ ಕೆಲಸ ಮಾಡುವಂಥವ್ರು ಬೇಕು. ಇದು ಅವ್ರ ರಿಕ್ವೈರ್ಮೆಂಟ್. ಅದು ಹಾಗಾದರೆ ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳು ಹಗಲು ರಾತ್ರಿ ಕಷ್ಟಪಟ್ಟು ಸಾವಿರಾರು ಕೋಟಿಗಳ ಬಿಸ್ನೆಸ್ ಮಾಡ್ತಾ ಪ್ರತಿ ವರ್ಷ ಯಾರನ್ನು ತಯಾರು ಮಾಡ್ತಾ ಇದ್ದಾರೆ? ಸರಿಯಾಗಿ ಅಂತಹ ರೋಬೋಟ್ಗಳನ್ನೇ ತಯಾರು ಮಾಡ್ತಾ ಇದ್ದಾರೆ. ಯೋಚನೆ ಮಾಡಿ. ಹಾಗಿದ್ದರೆ ಎಜುಕೇಷನ್ ಸಿಸ್ಟಮ್ ಫೇಲ್ ಆಗಿದೆ ಅಂತ ಹೇಗೆ ಹೇಳ್ತೀರಿ? ಅದು ಸೂಪರ್ ಸಕ್ಸಸ್ ಆಗಿದೆ. ಯಾಕೆಂದರೆ ಈ ಸಮಾಜಕ್ಕೆ, ಅಂದರೆ ಕ್ಯಾಪಿಟಲಿಸ್ಟ್ ಮಾರ್ಕೆಟ್ಗೆ ಬೇಕಾದಂಥ ಗುಲಾಮರನ್ನು ಸಪ್ಲೈ ಮಾಡ್ತಾ ಇದೆ ನಮ್ಮ ಶಾಲಾ ಕಾಲೇಜುಗಳು. ಇದು ಒಂದು ರೀತಿ ಕಟ್ಟು ಸತ್ಯ. ಆದ್ದರಿಂದ ಲೋಪ ಎಜುಕೇಷನಲ್ಲಿಲ್ಲ. ಆ ವ್ಯವಸ್ಥೆಯನ್ನು ಗ್ರಾಹಕರಾಗಿ, ಕಸ್ಟಮರ್ಗಳಾಗಿ ಬದಲಾವಣೆ ಮಾಡಿದಂಥ ನಮ್ಮ ಮೈಂಡ್ ಸೆಟ್ನಲ್ಲಿದೆ, ನಮ್ಮ ಮನಸ್ಥಿತಿಯಲ್ಲೇ ಇದೆ. ಸೊ ವಿದ್ಯಾವ್ಯವಸ್ಥೆ ಅಂತ ಇವತ್ತೊಂದು ಫ್ಯಾಕ್ಟ್ರಿ ಆಗಿಬಿಟ್ಟಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ಕಾರ್ಪೊರೇಟ್ ಶಾಲೆಗಳನ್ನು ಮತ್ತು ಕಾಲೇಜುಗಳನ್ನು ಬಹಳಷ್ಟು ಜನರು ಬೈತಾ ಇರೋದನ್ನು ನಾವು ನೋಡ್ತಾ ಇರ್ತೇವೆ. ಅವ್ರು ಕೇವಲ ಮಾರ್ಕ್ಗಳನ್ನು, ಅಂಕಗಳಿಗಾಗಿ ಮಕ್ಕಳನ್ನು ಪೀಡಿಸ್ತಾ ಇದ್ದಾರೆ, ರ್ಯಾಂಕ್ಗಳಿಂದ ಓಡಿಸ್ತಾ ಇದ್ದಾರೆ. ಆದರೆ ಇಲ್ಲೊಂದು ಸರಳವಾದಂಥ ಒಂದು ಬಿಸ್ನೆಸ್ ಲಾಜಿಕ್ ನಾವು ನೋಡಬೇಕು. ನಾವು ನೋಡ್ತೇವೆ, ಬಿಸ್ನೆಸ್ ಲಾಜಿಕ್ ಏನಂದರೆ ಡಿಮ್ಯಾಂಡ್ ಮತ್ತು ಸಪ್ಲೈ, ಬೇಡಿಕೆ ಮತ್ತು ಪೂರೈಕೆ, ಇದು ಇದೆ. ಯೋಚನೆ ಮಾಡಿ, ನಾವು ಮಕ್ಕಳನ್ನು ಕನಿಷ್ಠ ಪಕ್ಷ ಮನುಷ್ಯರಂತೆ ನೋಡ್ತಾ ಇದ್ದೀವ? ಎದೆ ಮೇಲೆ ನಾವು ಕೈ ಇಟ್ಟುಕೊಂಡು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಡ್ಬೇಕು. ನಾವು ಅವರನ್ನು ಒಂದು ಲಾಂಗ್ ಟರ್ಮ್ ಫಿಕ್ಸ್ಡ್ ಡಿಪಾಸಿಟ್ ತರಹ ನೋಡ್ತಾ ಇದ್ದೇವೆ. ಒಂದು ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ ಮೆಷಿನ್, ಲಾಭ ತರುವ ಯಂತ್ರ ಥರ ನೋಡ್ತಾ ಇದ್ದೆ. ಇವತ್ತು ನಾನು ಇವನ ಓದಿಗಾಗಿ 20 ಲಕ್ಷ ಇನ್ವೆಸ್ಟ್ ಮಾಡಿದರೆ 20 ವರ್ಷಗಳ ನಂತರ ಇವನು ಅಮೆರಿಕದಲ್ಲೋ ಅಥವಾ ಬೆಂಗಳೂರಿನಲ್ಲೋ ಸೆಟ್ಲ್ ಆಗಿ ತಿಂಗಳಿಗೆ 2 ಲಕ್ಷ ಪ್ಯಾಕೇಜ್ ಪಡಿತಾನೆ.
ಪಕ್ಕದ ಮನೆಯವನಿಗಿಂತ ನನ್ನ ಮಗನೇ ಮೇಲೆ ಇರಬೇಕು ಎಂಬ ಒಂದು ರೋಗಗ್ರಸ್ತ ಈಗೋ ಅಹಂಕಾರ ಇರುತ್ತೆ. ನಾಳೆ ನನಗೆ ವೃದ್ಧಾಪ್ಯ ಬಂದರೆ ನನ್ನನ್ನು ಯಾರು ನೋಡ್ಕೊಳ್ತಾರೆ ಅಂತ ಒಂದು ಸ್ವಾರ್ಥಪೂರಿತವಾದಂಥ ಅಭದ್ರತೆ, ಇನ್ಸೆಕ್ಯೂರಿಟಿ. ನಾನು ಕಷ್ಟಪಟ್ಟಂತೆ ನನ್ನ ಮಗ ಕಷ್ಟಪಡಬಾರದು, ಅವನು ಇನ್ನೂ ಜಾಸ್ತಿ ಸಂಪಾದನೆ ಮಾಡಬೇಕು. ಇದೇ ಈ ಕಾರ್ಪೊರೇಟ್ ವಿದ್ಯಾಸಂಸ್ಥೆಗಳೇ ಅಸಲಾದಂಥ ಬಂಡವಾಳ ನಮ್ಮ ಮನಸ್ಥಿತಿಗೆ. ನಾವು ನಿಜವಾಗಿಯೂ ಒಂದು ಬಾರಿ ಆದರೂ ಶಾಲೆಗೆ ಹೋಗಿ ನನ್ನ ಮಗ, ಇದು ಯಾರಿಗವರು ಪ್ರಶ್ನೆ ಮಾಡಿಕೊಳ್ಳೋಣ, ನನ್ನ ಮಗ ಅಥವಾ ಮಗಳು ತನ್ನ ಸ್ನೇಹಿತರೊಂದಿಗೆ ಶಿಕ್ಷಕರೊಂದಿಗೆ ಪ್ರೀತಿಯಿಂದ ಇರ್ತಾ ಇದ್ದಾರಾ? ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಾ? ನೋ. ಇವನಿಗೆ ನಿಜವಾಗಿಯೂ ಸಮಾಜದ ಬಗ್ಗೆ ಜವಾಬ್ದಾರಿ ಕಲಿಸ್ತಾ ಇದ್ದೀರಾ? ನೋ. ಇವನ ತಮ್ಮ ಎಮೋಷನ್ಸನ್ನು ತನಗೆ ತಾನೇ ನಿಯಂತ್ರಿಸಿಕೊಳ್ಳಲು ಶಕ್ತನಾಗಿದ್ದಾನ ಅಂತ ಎಂದಾದರೂ ನಾವು ಕೇಳಿದ್ದೀವ? ಶಾಲೆಗಳಲ್ಲಿ ಎಷ್ಟೋ ಸಲ ಸ್ಟೂಡೆಂಟ್ ಪ್ಯಾರೆಂಟ್ಸ್ ಮೀಟಿಂಗ್ ಇಟ್ಟಿದ್ದಾರೆ. ನಾವು ಇದನ್ನು ಯಾವಾಗಾದರೂ ಕೇಳಿದ್ದೀವ? ಇಲ್ಲ. ನಮಗೆ ಬೇಕಾಗಿರೋದು ಒಂದೇ, ಮಾರ್ಕ್ಸ್, ಅಂಕಗಳು, ರ್ಯಾಂಕ್ಗಳು, ಪ್ಯಾಕೇಜ್ಗಳು. ಮತ್ತು ನಾವು ಕೇವಲ ಅಂಕಗಳನ್ನಷ್ಟೇ ಕೇಳ್ತಾ ಇರೋದರಿಂದ ಈ ಕಾರ್ಪೊರೇಟ್ ಶಾಲೆಗಳು ಮತ್ತು ಕಾಲೇಜುಗಳು ಸಹ ನಮಗೆ ಕೇವಲ ಅಂಕಗಳನ್ನಷ್ಟೇ ಮಾರಾಟ ಮಾಡ್ತಾ ಇದೆ. ಇದು ಹೇಗಿದೆ ಅಂತಂದರೆ, ಕೊಳ್ಳುವವನು ಕತ್ತೆಯನ್ನು ಕೇಳ್ತಾ ಇರುವಾಗ ಮಾರುವವನು ಕುದುರೆಯನ್ನು ಕೊಡ್ತಾನೆ. ಅವನು ಯಾಕೆ ಕೊಡ್ತಾನೆ ಕುದುರೆ? ನಮಗೆ ಬೇಕಾಗಿರೋದು ಕತ್ತೆ. ಅವನು ಇಲ್ಲ ಕತ್ತೆ ಇಲ್ಲ ಕುದುರೆ ಕೊಂಡ್ಕೊಳ್ಳಿಂದ ಅವನು ಯಾಕೆ ಹೇಳ್ತಾನೆ? ಸೊ ಶಾಲೆಗಳನ್ನು ಮತ್ತು ಕಾಲೇಜುಗಳನ್ನು ಬೈಯುವ ಹಕ್ಕು ನಮಗಿಲ್ಲ. ಇದು ನನ್ನ ಅಭಿಪ್ರಾಯ. ಯಾಕೆಂದರೆ ನಮಗೇನು ಬೇಕೋ ಅವ್ರು ಅದನ್ನೇ ಕೊಡ್ತಾ ಇದ್ದಾರೆ. ನಮಗೆ ರ್ಯಾಂಕ್ಗಳು, ಮಾರ್ಕ್ಗಳು, ಸೀಟ್, ಅದಕ್ಕೆ ಸೀರಿಯಸ್ಸಾಗಿ ಓದು, ಇಷ್ಟೇ ಬೇಕು. ಹಾಗಾಗಿ ಅವರು ಅದನ್ನೇ ಕೊಡ್ತಾ ಇದ್ದಾರೆ. ಅವರು ನಮ್ಮ ಮಕ್ಕಳಿಗೆ ಒಳ್ಳೆ ಶಿಸ್ತು, ಒಳ್ಳೆ ತಂದೆ ತಾಯಿಯನ್ನು ಗೌರವಿಸೋದು, ಸಮಾಜದ ಜವಾಬ್ದಾರಿಯನ್ನು ಹಿಡಿಯೋದು, ಇದನ್ನು ಅವ್ರು ಯಾಕೆ ಕಲಿಸ್ಕೊಡ್ತಾರೆ? ಈ ಮಧ್ಯೆ ಇನ್ನೂ ಕೆಲವರು ಏನು ಮಾಡ್ತಾರೆ, ಹೊಸ ವಾದವನ್ನು ಮುಂದಿಡ್ತಾ ಇದ್ದಾರೆ. ಅದೇನಂತಂದರೆ, ಈ ಶಾಲೆಗಳಲ್ಲಿ ಕಲಿಸ್ತಿರುವಂಥ ಫಿಸಿಕ್ಸು, ಕೆಮಿಸ್ಟ್ರಿ, ಟ್ರಿಗನೋಮೆಟ್ರಿ ಇವುಗಳೆಲ್ಲ ಕೂಡ ಜೀವನದಲ್ಲಿ ಅನ್ನ ಏನಾದರೂ ಕೊಡ್ತದ? ಹಾಗಾಗಿ ಇವೆಲ್ಲವನ್ನು ತೆಗೆದುಹಾಕಿ ಜೀವನಕ್ಕೆ ಉಪಯುಕ್ತವಾದಂಥ ವಿದ್ಯೆಯನ್ನು, ಬದುಕಲಿಕ್ಕೆ ಬೇಕಾದಂಥ ಕೌಶಲಗಳನ್ನು ಮಾತ್ರ ಕಲಿಸಿರ್ಬೋದಲ್ವಾ ಅಂತ ಪ್ರಾಯೋಗಿಕ ಪಾಠಗಳನ್ನು ಇಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದೊಂದು ರೀತಿಯಾದಂಥ ಭ್ರಮೆ. ಯಾಕಂದರೆ ಸಮಸ್ಯೆ ಸಬ್ಜೆಕ್ಟ್ನಲ್ಲಿಲ್ಲ, ಆ ವಿಷಯವನ್ನು ಕಲಿತಿರುವಂಥ ನಮ್ಮ ಉದ್ದೇಶದಲ್ಲೇ ಇದೆ. ಆಲೋಚನೆ ಮಾಡಿ. ಮಕ್ಕಳು ಕ್ವಾಂಟಮ್ ಮೆಕ್ಯಾನಿಕ್ಸ್ ಕಲಿತರು ಅಥವಾ ಅಡುಗೆ ಮಾಡೋದನ್ನು ಕಲಿತರು, ಅದನ್ನು ಕೇವಲ ಒಂದು ಜೀವನೋಪಾಯವಾಗಿ ಹಣ ಗಳಿಸುವಂಥ ಸಾಧನೆಯಾಗಿ ಮಾತ್ರ ನೋಡುವವರೆಗೂ ನಮ್ಮ ಜೀವನದ ಗುಣಮಟ್ಟ ಬದಲಾಗೋದಿಲ್ಲ. ಅವ್ರು ನೋಡೋದೇನು? ಹಣ ಮಾಡಲಿಕ್ಕೋಸ್ಕರ ಓದೋದು. ನಮಗೆ ತಿಳಿದಿರೋಲ್ಲ ಏನಂತಂದರೆ, ಸಬ್ಜೆಕ್ಟ್ ಯಾವುದೇ ಇರಲಿ, ಎಕನಾಮಿಕ್ಸು ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡು, ಎಕ್ಸಾಮ್ಸಲ್ಲಿ ಹೆಚ್ಚು ಮಾರ್ಕ್ಸ್ ತೆಗೆದುಕೊಂಡು ಒಂದು ಸರ್ಟಿಫಿಕೇಟ್ ಸಂಪಾದನೆ ಮಾಡಿಕೊಂಡು ಅದನ್ನು ಮಾರ್ಕೆಟ್ಲನ್ನು ಮಾರಿಬಿಡುವಂಥ ವಸ್ತುವಿನಂತೆ ಮಾಡುವುದೇ ನಮಗೆ ತಿಳಿದಿರುವಂಥ ವಿದ್ಯೆ. ವಿದ್ಯೆ ಡೆಫಿನೇಷನ್ ಅದೇ. ನಾವು ವಿದ್ಯಾ ಅಂತಂದರೆ, ವಿತ್ ಅಂತಂದರೆ ಗೊತ್ತಿಲ್ಲದ ವಿಚಾರ ತಿಳ್ಕೊಳ್ಳೋದನ್ನು ವಿತ್ ಅಂತೇವೆ. ವಿದ್ಯಾ ದದಾತಿ ವಿನಯಂ, ವಿನಯತ್ವ ಪಾತ್ರತಾ, ಈ ಶ್ಲೋಕವನ್ನು ನಾವು ನೋಡಿದ್ದೇವೆ. ಆದರೆ ಇವತ್ತು ವಿದ್ಯೆ ಅಂತಂದರೆ ಏನು? ಎಕ್ಸಾಮ್ ಓದಬೇಕು, ಶಾಲೆಯಲ್ಲಿ ಸೇರಬೇಕು, ಓದಬೇಕು, ಮಾರ್ಕ್ಸ್ ತಗೋಬೇಕು, ಸರ್ಟಿಫಿಕೇಟ್ ಪಡಿಬೇಕು, ಅದನ್ನು ಮಾರ್ಕೆಟ್ಲಿ ಯಾವುದೋ ಒಂದು ಎಂಪ್ಲಾಯರ್ಗೆ ಮಾರಿಬಿಡಬೇಕು, ಹಣ ಸಂಪಾದನೆ ಮಾಡಬೇಕು. ಈ ರೀತಿ ವಿದ್ಯೆಯನ್ನು ಒಂದು ವಸ್ತುವಿನಾಗಿ ಮಾಡಿಬಿಟ್ಟಿದ್ದೇವೆ. ಅಂದರೆ ಸಮಸ್ಯೆ ವಿದ್ಯೆಯಲ್ಲಿಲ್ಲ, ಆ ವಿದ್ಯೆಯನ್ನು ಕೇವಲ ನಮ್ಮ ಹೊಟ್ಟೆಪಾಡಿಗಾಗಿ ಮಾರಿ ಬದುಕಿ ಬಳಸ್ತಾ ಇರುವಂಥ ನಮ್ಮ ಸ್ವಾರ್ಥಪೂರಿತ ಆಲೋಚನಾ ವಿಧಾನದಲ್ಲಿದೆ. ಕೇವಲ ಸಿಲೆಬಸ್ನಲ್ಲಿ ಕೆಲವು ಪ್ರಾಕ್ಟಿಕಲ್ ಸ್ಕಿಲ್ಸ್ ಸೇರಿಸಿದ ತಕ್ಷಣವೇ ಮುಂದಿನ ಪೀಳಿಗೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿ ಬಿಡೋದಿಲ್ಲ. ಇದು ಭ್ರಮೆ ಅಷ್ಟೇ. ಹಾಗಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಹಾಗಾಗಿ ಯಾರು ಉದ್ಯೋಗ ಹೋಗುತ್ತೋ ಏನೋ ಅಂತಂಬ ಇನ್ಸೆಕ್ಯೂರಿಟಿ. ಎಷ್ಟೋ ಜನ ನಾವು ಈ ಲಿಂಕ್ಡ್ಇನ್ ಪ್ರೊಫೈಲ್ಸ್ ನೋಡಿ ಅವ್ರ ಎಕ್ಸ್ಪೀರಿಯನ್ಸಸ್ ಹೇಳ್ತಾರೆ. ನಾನು 10 ವರ್ಷ ನನ್ನ ಕಂಪನಿಯಲ್ಲಿ ಕೆಲಸ ಮಾಡಿದೆ, ರಕ್ತವನ್ನು ಸುರಿಸಿ ದುಡಿದೆ, ಆದರೆ ಇವತ್ತು ನನಗೇನು ಸಿಕ್ಕಿತು? ಈ ರೀತಿ ಪ್ರಶ್ನೆಗಳು ಯಾಕೆ ಬರ್ತಾ ಇದೆ? ಯಾಕೆಂತಂದರೆ ನಾವು ನೋಡೋದೇನು, ಪ್ರತಿಯೊಂದಕ್ಕೂ ಲೇಬಲ್ ಹಾಕ್ತೇವೆ. ನಾವು ನನ್ನ ಡಿಸಿಗ್ನೇಷನ್ ಏನಿದೆ ಆ ಡಿಸಿಗ್ನೇಷನ್ ನಾನು ಹಾಕ್ತೀನಿ. ಯಾವಾಗ ಅವರು ಡಿಸಿಗ್ನೇಷನ್ ಕಳೆದುಕೊಂಡು ನಿಮ್ಮನ್ನು ಫೈರ್ ಮಾಡ್ತಾರೋ, ನಾನು ಆ ಡಿಸಿಗ್ನೇಷನೇ ನಾನು ಅಂದ್ಕೊಂಡಿದ್ದೀನಲ್ಲ, ನಾನೊಂದು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ಕೊಂಡಿರ್ತೀನಲ್ಲ, ಆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಯಾವಾಗ ಹೋಗುತ್ತೋ ನಾನು ಸತ್ತಂಗೆ ನಾನು ಫೀಲ್ ಆಗ್ತೀನಿ. ಇಲ್ಲದೇ ಇದ್ದರೆ ಪ್ರತಿಯೊಬ್ಬರಿಗೂ ದುಡ್ಡಿದೆ,
ಈ ದೇಶದಲ್ಲಿ ದುಡ್ಡು ಹಣ ಏನೂ ಇಲ್ಲದೆ ಭಿಕ್ಷ ಬೇಡುವವನು ಕೂಡ ತುಂಬ ಸಂತೋಷವಾಗಿದ್ದಾನೆ. ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ಬೇಕು? ಹಣ ಇಲ್ಲದವನು ಕೂಡ ಆತ್ಮಹತ್ಯೆ ಮಾಡ್ಕೊಳ್ತಾ ಇಲ್ಲ. ಅಮೆರಿಕಾಗೆ ಹೋಗಿ ಸಂಪಾದನೆ ಮಾಡಿ ಅಷ್ಟೋ ಇಷ್ಟು ದುಡ್ಡಿಟ್ಟುಕೊಂಡು ಇರೋನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ? ಅರ್ಥ ಆಗ್ತಾ ಇಲ್ಲ. ಬ್ಯಾಂಕ್ಗಳು ಕೂಡ ಲೋನ್ ಹೆಂಗೆ ಕೊಡ್ತದೆ? ನಿಮ್ಮ ಹತ್ರ ದುಡ್ಡು ಇದ್ರೇ ತಾನೇ ಕೊಡ್ತದೆ, ಇಲ್ಲದೆ ಯಾಕೆ ಕೊಡ್ತದೆ? ಯಾಕೆ ದುಡ್ಡು ಇದೆ, ಆದರೆ ಹೆದರಿಕೆನೂ ಇದೆ. ಇದು ನೋಡೋಣ, ಇನ್ನೊಂದು ನೋಡೋಣ. ಇನ್ನು ಕೆಲವರ ಅಭಿಪ್ರಾಯ ಅಂತಂದರೆ ಮಕ್ಕಳಿಗೆ ಕ್ರಮಶಿಕ್ಷಣ ಇಲ್ಲ, ಸಂಸ್ಕಾರ ಇಲ್ಲ, ಆದ್ದರಿಂದ ಅವರನ್ನು ಡಿಗ್ರಿ ಮುಗಿದ ತಕ್ಷಣ 1 ವರ್ಷದ ಕಾಲ ಬಲವಂತವಾಗಿ ಒಂದು ಮಿಲಿಟರಿಯಲ್ಲೋ ಯಾವುದೋ ಒಂದು ಏನಂತೀವಿ ಮನಸ್ಸನ್ನು ಎಲಿವೇಟ್ ಮಾಡುವಂಥ ಪ್ರೋಗ್ರಾಮಲ್ಲೋ ಹಾಕಿದರೆ ಅವರಿಗೆ ದೃಢವಾಗಿರ್ತಾರೆ. ಸೊ ನಿಜವಾಗಿಯೂ ಕೂಡ ಡಿಸಿಪ್ಲಿನ್ ಅಂದರೆ ಏನು? ಹೊರಗಿನಿಂದ ಒಂದು ಕೋಲ್ ಹಿಡಿದು ಹೆದರಿಸಿ ನೀನು ಹೀಗೆ ನಡ್ಕೊಳ್ಬೇಕು, ಯಾಕಂದ್ರೆ ನಮ್ಮ ಶಾಲಾ ಕಾಲೇಜುಗಳು ಮಾಡೋದೇ ನಡ್ಕೋಬೇಕು, ಹೀಗೆ ಕುಳಿತುಕೊಳ್ಬೇಕು ಅಂತ ಬಲವಂತವಾಗಿ ಹೇರುವುದೇ ಕ್ರಮಶಿಕ್ಷಣವಲ್ಲ. ಅದು ಕೇವಲ ಸಪ್ರೆಷನ್. ಭಯದಿಂದ ಬರುವಂಥ ಬದಲಾವಣೆ ಜೈಲಿನಲ್ಲಿರ್ತದೆಯೇ ಹೊರತು ಮನುಷ್ಯನ ಜೀವನದಲ್ಲಿರಲ್ಲ. ಒಂದು ನಾಯಿಯನ್ನು ಹೊಡೆದು ನೀನು ಇಲ್ಲೇ ಕುಳಿತುಕೊಳ್ಬೇಕು ಅಂತಂದರೆ ಅದು ಕದಲದೆ ಕುಳಿತುಕೊಳ್ತದೆ. ಅದನ್ನು ಶಿಸ್ತು ಅಂತೀವ ನಾವು? ಅಲ್ಲ. ಆದ್ದರಿಂದ ಮಿಲಿಟರಿಯಲ್ಲಿರುವಂಥ ಶಿಸ್ತು ಎಂಬುದು ಅಲ್ಲಿನ ಯುದ್ಧದ ವಾತಾವರಣದಲ್ಲಿ ಬದುಕುವುದಕ್ಕೆ, ಸರ್ವೈವಲ್ ಮಾಡೋದಕ್ಕೆ ಅಗತ್ಯ ಅಷ್ಟೇ. ಆದರೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ, ಮಕ್ಕಳಿಗೆ ಬೇಕಾಗಿರೋದು ಭಯ ಅಲ್ಲ, ಅರಿವು ಬೇಕು, ಅವೇರ್ನೆಸ್ ಬೇಕು. ಡಿಗ್ರಿಗಳನ್ನು ಮುಗಿಸಿ IITಗಳಲ್ಲಿ ಗೋಲ್ಡ್ ಮೆಡಲ್ ಸಾಧಿಸಿದವರು ಕೂಡ, ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ಸು, ದೊಡ್ಡ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿರೋರು ರಾತ್ರಿ ಕುಡಿದು ರಸ್ತೆಯಲ್ಲಿ ಅಪಘಾತ ಮಾಡ್ತಾ ಪೊಲೀಸ್ ಸ್ಟೇಷನಲ್ಲಿ ಕುಳಿತುಕೊಳ್ತಾ ಇದ್ದಾರೆ. ಇದೆಲ್ಲ ಕೂಡ ನಮಗೆ ಗೊತ್ತಿದೆ, ಪೇಪರ್ನಲ್ಲಿ ನೋಡ್ತಾನೆ ಇರ್ತೀವಿ. ಹೀಗೆ ಯಾಕೆ? ಅವರಿಗೆ ಫಿಸಿಕ್ಸ್ ಗೊತ್ತು, ಮ್ಯಾಥಮೆಟಿಕ್ಸ್ ಗೊತ್ತು, ಅಡ್ಮಿನಿಸ್ಟ್ರೇಷನ್ ಹೇಗೆ ಅನ್ಬೋದು ಗೊತ್ತು, ಹಣ ಮಾಡೋದು ಗೊತ್ತು. ಆದರೆ ನಿಜವಾಗಿಯೂ ನಾನು ಯಾರು, ನನ್ನ ಒಳಗಿರುವಂಥ ಅಹಂಕಾರ ನನ್ನನ್ನು ಹೇಗೆ ಆಡಿಸ್ತಾ ಇದೆ ಎಂಬ ಕನಿಷ್ಠ ಅರಿವು, ಪ್ರಜ್ಞೆ ಅವರಿಗಿರೋದಿಲ್ಲ. ಒಬ್ಬ ಮನುಷ್ಯನೇ ಒಳಗಡೆ ಅರಿವು ಜಾಗೃತವಾಗಬೇಕು. ಪ್ರಜ್ಞೆ ಇಲ್ಲದೆ ಇದ್ದರೆ ಅವನು ಕ್ಲಾಸ್ ರೂಮ್ನಲ್ಲಿ, ಮಿಲಿಟರಿಯಲ್ಲಿ ಶಿಕ್ಷಣ ಪಡೆದು ಹೊರಗೆ ಬಂದ ತಕ್ಷಣ ತನ್ನ ಹಳೆಯ ಬುದ್ಧಿಯನ್ನೇ ತೋರಿಸ್ತಾನೆ. ಹಾಗಾಗಿ ಮಕ್ಕಳಿಗೆ ಬೇಕಾದಂಥ ಅರಿವು ಬೇಕು. ಸ್ಟ್ರಿಕ್ಟಾಗಿ ನೀವು ಇದನ್ನು ಓದಬೇಕು, ಇದನ್ನು ಒಪ್ಪಿಸ್ಬೇಕು, ನಾಳೆ ಎಕ್ಸಾಮಿಗೆ ಇಷ್ಟು ಮಾರ್ಕ್ಸ್ ಬರಬೇಕು, ಇಲ್ಲಾಂದರೆ ಬೆನ್ನಿಗೆ ಬಿಡ್ತೇನೆ, ನಿನ್ನ ಜೀವನದಲ್ಲಿ ಎದಕ್ಕೂ ಕೆಲಸಕ್ಕೆ ಬರಲ್ಲ, ಈ ರೀತಿ ಮಾಡಿದರೆ ಭಯದಿಂದ ಮಾಡ್ತಾರೆ. ಆದರೆ ಅವರ ಗುಣವನ್ನು, ಹಿಂದಿನ ಗುಣ ಏನಿದೆ ಅದನ್ನು ತೆಗೆದುಹಾಕ್ಲಿಕ್ಕೆ ಆಗಲ್ಲ. ಇನ್ನು ಕೆಲವರಿಗೆ ಇವರು ಏನಂತಂದರೆ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತಾ ಬಹಳ ಕೊರಗ್ತಾ ಇರ್ತಾರೆ. ಪ್ರತಿ ವರ್ಷ 15,000 ವಿದ್ಯಾರ್ಥಿಗಳು ಪರೀಕ್ಷೆಯ ಒತ್ತಡದಿಂದ, ಎಕ್ಸಾಮ್ ಪ್ರೆಷರ್ನಿಂದ, ನೀಟ್ನಂಥ ಪ್ರವೇಶ ಪರೀಕ್ಷೆಗಳ ಕಾರಣದಿಂದ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ನಿಜವಾಗಿಯೂ ಕೇವಲ ಪರೀಕ್ಷೆಯ ಒತ್ತಡ ಅಂದುಕೊಂಡ್ರೆ ಮೂರ್ಖತ್ವ ಆಗುತ್ತೆ. ಕಾರಣ ನೋಡಿದ್ರೆ ನಾವು ಬಾಲ್ಯದಿಂದಲೇ ಮಕ್ಕಳ ಮೆದುಳಿನಲ್ಲಿ ನಾವು ಒಂದು ವಿಷವನ್ನು ಅರೆದು ತುಂಬ್ತಾ ಇದ್ದೇವೆ. ಅದೇನಂತಂದರೆ, ನೀನು ಗೆಲ್ಲದಿದ್ದರೆ ಈ ಸಮಾಜದಲ್ಲಿ ನಿನಗೆ ಬೆಲೆ ಇಲ್ಲ, ನೀನು ಕ್ಲಾಸ್ನಲ್ಲಿ ಫಸ್ಟ್ ಬರೆದಿದ್ದರೆ ನೀನು ದಂಡ, ಎದಕ್ಕೂ ಕೆಲಸಕ್ಕೆ ಬರಲ್ಲ, ನೀನು IITಯಲ್ಲಿ ಸೀಟು ಪಡೆಯದಿದ್ದರೆ ನಿನ್ನ ಬದುಕು ವ್ಯರ್ಥ, ನಿನಗೆ ಒಳ್ಳೆಯ ಪ್ಯಾಕೇಜ್ ಸಿಗದೇ ಇದ್ದರೆ ನೀನೊಂದು ಫೇಲ್ಯೂರ್, ನಿನಗೆ ಮದುವೆಯೂ ಆಗಲ್ಲ, ನಿನಗೆ ಬೇಕಾದ ಏನೂ ಸಿಗಲ್ಲ ಈ ಕಾಲದಲ್ಲಿ. ಈ ರೀತಿ ಆ ಮಗುವಿಗೆ ಬಾಲ್ಯದಿಂದಲೇ ತನ್ನ ಸ್ವಂತ ಅಸ್ತಿತ್ವದ ಮೇಲೆಯೇ ನಂಬಿಕೆ ಇಲ್ಲದಂತೆ ಮಾಡ್ತಾ ಇದ್ದೇವೆ ನಾವು. ಅವನು ಬದುಕಬೇಕಂತಂದರೆ ಸದಾ ಪಕ್ಕದವನಿಗಿಂತ ಮೇಲೆಯೇ ಇರಬೇಕು ಎಂಬ ನಿರಂತರ ಯುದ್ಧರಂಗಕ್ಕೆ ತಳ್ಳಿ ಹಾಕಿದ್ದೇವೆ ನಾವು ಮಕ್ಕಳಿಗೆ ಕೇವಲ ಸ್ಪರ್ಧಿಸುವುದನ್ನು, ಪೈಪೋಟಿಯನ್ನು ಕಲಿಸ್ತಾ ಇದ್ದೇವೆ ಹೊರತು ನಿಶಬ್ದವಾಗಿ ಸಂಯಮನದಿಂದ ಕುಳಿತುಕೊಳ್ಳೋದನ್ನು ನಾವು ಕಲಿಸ್ತಾ ಇಲ್ಲ. ಸೊ ಪೋಷಕರಾದ, ಇದು ಸ್ವಲ್ಪ ಕಷ್ಟ ಆಗ್ತದೆ ಮನಸ್ಸಿಗೆ ಜೀರ್ಣ ಮಾಡಿಕೊಳ್ಳೋದು, ಅದು ಸತ್ಯ. ಪೋಷಕರಾದ ನಮಗೆ ಗೆಲ್ಲದಿದ್ದರೆ ಸತ್ತು ಹೋಗಬೇಕು ಎಂಬ ಭಯವಿರುವಾಗ ಅದೇ ಭಯ ನಮ್ಮ ಮಕ್ಕಳಿಗೆ ಹರಡಿದೆ. ಅವ್ರಿಗೆ ಹರಡದೆ ಹೇಗಿರ್ತದೆ ಆಲೋಚನೆ ಮಾಡ್ಬೇಕು ನಾವು. ಆದ್ದರಿಂದ ಎಜುಕೇಷನ್ ಸಿಸ್ಟಮ್ ಬದಲಾಗಬೇಕಂದ್ರೆ ಕೇವಲ ಪಾಠ್ಯ ಪುಸ್ತಕಗಳು, ಟೆಕ್ಸ್ಟ್ ಬುಕ್ಗಳನ್ನು ಬದಲಾಯಿಸಿದ್ರೆ ಸರಿ ಹೋಗಲ್ಲ. ಸಮಾಜದ ಆಲೋಚನಾ ವಿಧಾನ ಬದಲಾಗಬೇಕು. ಮರದ ಬೇರು ಕೊಳಿತಾ ಇರುವಾಗ ಎಲೆಗಳಿಗೆ ಮದ್ದು ಅರೆದು ಹಚ್ಚಿದಂದರೆ ಏನ ಉಪಯೋಗ? ಅದರ ಮೇಲೆ ಸ್ಪ್ರೇ ಮಾಡೋಣ, ಕೆಳಗೆ ಕೊಡ್ತೋಗಿದೆ,
ಹಣ, ಅಂತಸ್ತು, ಸಮಾಜದಲ್ಲಿ ಐಡೆಂಟಿಟಿ, ಅಹಂಕಾರದ ಸುತ್ತುವಂಥ ನಮ್ಮ ಜೀವನದ ಪರಮಾರ್ಥ ಬದಲಾಗುವವರೆಗೂ ಶಾಲೆಗಳಲ್ಲಿ ಯಾವುದೇ ಪಾಠಗಳನ್ನು ಕಲಿಸಿದರೂ ಅವು ಕೇವಲ ಹೊಟ್ಟೆಪಾಡಿಗೆ ಬದುಕೋದಕ್ಕೆ ಉಪಯುಕ್ತ ಆಗುವಂಥ ಟ್ರಿಕ್ಗಳಾಗತ್ತೆ ಹೊರತು ಜೀವನವನ್ನು ಬೆಳಗುವಂಥ ಬೆಳಕಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಜವಾದಂಥ ಶಿಕ್ಷಣ ಅಂತಂದರೆ ನನ್ನ ಒಳಗಿರುವಂಥ ಅಜ್ಞಾನವನ್ನು, ನನ್ನ ಅಹಂಕಾರವನ್ನು, ನಮ್ಮ ಭ್ರಮೆಯನ್ನು ನಾನು ಪ್ರಶ್ನಿಸೋದು. ಇದೇ ನಿಜವಾದಂಥ ಎಜುಕೇಷನ್. ಸೊ ಯಾವಾಗ ತಂದೆ ತಾಯಿ ತನ್ನ ಮಗ ಮತ್ತು ಮಗಳ ಬಳಿ ಹೋಗಿ, ನೀನು ಕಲೆಕ್ಟರ್ ಆಗದಿದ್ರೂ ಪರವಾಗಿಲ್ಲಪ್ಪ, ನಿನಗೆ 0 ಮಾರ್ಕ್ಸ್ ಬಂದರೂ ಪರವಾಗಿಲ್ಲ, ಜೀವನೋಪಾಯಕ್ಕೆ ಹಲವಾರು ಕೋಟಿ ದಾರಿಗಳಿವೆ, ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀನು ಒಬ್ಬ ಒಳ್ಳೆಯ ಮನುಷ್ಯನಾಗು, ಧೈರ್ಯವಂತನಾಗು, ಪ್ರಜ್ಞಾವಂತ ಮನುಷ್ಯನಾಗಿ ಬದುಕಿದರೆ ಸಾಕು ಅಂತ ಧೈರ್ಯವಾಗಿ ಯಾವ ತಂದೆ ತಾಯಿ ಹೇಳಲಿಕ್ಕಾಗ್ತದೋ ಆ ಕ್ಷಣದಿಂದಲೇ ಈ ದೇಶದಲ್ಲಿ ಆತ್ಮಹತ್ಯೆಗಳು ನಿಲ್ಲುತ್ತೆ. ಯಾಕೆಂದರೆ ಅವ್ರನ್ನ ಆತ್ಮಹತ್ಯಕ್ಕೆ ಪ್ರೋತ್ಸಾಹ ಮಾಡ್ತಾ ಇರೋದು ನಾವೇ. ಚಿಕ್ಕಂದಾಗಿಂದ ಅದೇ ರೀತಿಯಾದಂಥ ಸಿಸ್ಟಮ್ ಇಟ್ಕೊಂಡಿದ್ದೇವೆ. ಅವ್ರ ಮೇಲೆ ನಮ್ಮ ಅನುಭವಗಳನ್ನ ಹೇರ್ತೇವೆ. ಇದು ಸಮಾಜದ ಪೈಪೋಟಿ ಜಾಸ್ತಿ ಯಾವಾಗ ಆಗುತ್ತೋ ಒತ್ತಡ ಜಾಸ್ತಿ ಆಗುತ್ತೆ. ಒತ್ತಡ ಜಾಸ್ತಿ ಆದಾಗ ತಟ್ಟಿಕೊಳ್ಳದೆ ಬೇರೆ ಬೇರೆ ಕಾರಣಗಳಿಂದ ಸೂಸೈಡ್ ಮಾಡ್ಕೊಳ್ತಾರೆ. ಸೂಸೈಡ್ ಮಾಡ್ಕೊಳ್ಳದೆ ಇದ್ರೂ ಕೂಡ ಕೆಟ್ಟ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊಳ್ತಿದ್ದಾರೆ. ತುಂಬ ನೋವಾಗ್ತದೆ ಈ ವಿಷಯ. ನಮಗೆ ಮೊನ್ನೆ ನೋಡಿದೆ ಯಾವುದೋ ಒಂದು ಇದರಲ್ಲಿ, ಸಾಕಷ್ಟು ಬೆಂಗಳೂರಿನಲ್ಲಿ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜಲ್ಲಿ ಒಂದು ತುಂಬ ಸಂಖ್ಯೆಗಿಂತಲೂ ಜಾಸ್ತಿ HIV ಹರಡ್ತಾ ಇದೆ. ತುಂಬ ಕೇಳಿದ್ರೆ ನೋವಾಗ್ತದೆ. ನಾವು ಮಕ್ಕಳಿಗೆ ಏನು ಕಲಿಸ್ತಾ ಇದ್ದೇವೆ? ಎಜುಕೇಷನ್ ಮಾರ್ಕ್ಸ್ ಒಂದೇ ಕಲಿಸ್ತಾ ಇದ್ದೀವಾ? ಅವ್ರ ಮೇಲೆ ಆ ಪ್ರೆಷರ್ ತಟ್ಟುಕೊಳ್ಳದೆ ಬೇರೆ ಬೇರೆ ಹಾದಿಗಳನ್ನು ಹುಡುಕೊಳ್ಳೋ ಥರ ಆಗ್ತಿದ್ದಾರೆ. ಕನಿಷ್ಠ ಪಕ್ಷ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಮಕ್ಕಳಿರುವಂಥದ್ದು ಬಹಳ ಜನ ತಂದೆ ತಾಯಿಗಳಿದ್ದಾರೆ. ಕೇವಲ ವಿದ್ಯೆ ವಿಚಾರದಲ್ಲ, ಎಲ್ಲ ವಿಚಾರದಲ್ಲಿ. ಕನಿಷ್ಠ ಪಕ್ಷ ಸತ್ತ ಮೇಲೆ ಏನಾಗುತ್ತೆ, ನನ್ನ ಮಗ ಇದಿಲ್ಲದ್ರೂ ಪರವಾಗಿಲ್ಲ, ಉಳಿದಿದ್ರೆ ಚೆನ್ನಾಗಿತ್ತಲ್ಲ ಅಂತ ಅನಿಸುತ್ತೆ. ಹಾಗಾಗಿ ನಾವು ತುಂಬ ಗಮನ ಇಡಬೇಕು. ಯಾಕೆಂದರೆ ಆದ ಮೇಲೆ ಮತ್ತೇನು ಮಾಡೋಕ್ಕಾಗಲ್ಲ. ಮತ್ತು ತಂದೆ ತಾಯಿಗಳು ಈ ವಿಚಾರದಲ್ಲಿ ತುಂಬ ಎಚ್ಚರಿಕೆ ವಹಿಸಬೇಕು. ಮಕ್ಕಳಿಗೆ ಹೇಳಬೇಕು, ನೀನು ಓದಿನಲ್ಲಿ ಏನಾದರೂ ತೊಂದರೆ ಆಗಿ ಮಾರ್ಕ್ಸ್ ಕಡಿಮೆ ಬಂದರೂ ಕೂಡ ನೀನೇನು ಚಿಂತೆ ಮಾಡೋಕ್ಕೆ ಬೇಕಾಗಿಲ್ಲ. ನಾವು ಎನ್ಕರೇಜ್ ಮಾಡೋಣ. ಅಟ್ ದ ಸೇಮ್ ಟೈಮ್ ಅವರಲ್ಲಿ ಸೆಲ್ಫ್ ರೆಸ್ಟ್ರೈಂಟ್ ಬೆಳೆಸಬೇಕು. ಅವರಿಗೆ ಸ್ವಲ್ಪ ಧೈರ್ಯ ತುಂಬಬೇಕು. ಪೂರ್ತಿ ಗಾಳಿಗೆ ಬಿಡದೆ, ಹಾಗೆಂತೇಳಿ ತುಂಬ ಪ್ರೆಷರ್ ಕೊಡದೆ, ಒಂದು ಬ್ಯಾಲೆನ್ಸ್ ಮೈಂಡ್ ಸೆಟ್ ಅವರಲ್ಲಿ ತುಂಬಬೇಕು. ಇಲ್ಲದ್ರೆ ನೆಕ್ಸ್ಟ್ ಜನರೇಷನ್ಗೆ ಒಂದು ಕ್ಲಾರಿಟಿ ಸಿಗಲ್ಲ. ಒಂದು ಜನರೇಷನ್ ಹಾಳು ಮಾಡಿದಂಥ ಒಂದು ಇದು ನಮಗಾಗುತ್ತೆ, ನಾವೇ ಹಾಳು ಮಾಡಿದಂತಾಗುತ್ತೆ. ಸೊ ಹಾಗೆ ಯಾವಾಗ ತಂದೆ ತಾಯಿಗಳು ಮಕ್ಕಳಿಗೆ ಧೈರ್ಯ ಕೊಡ್ತಾರೋ ಆ ಕ್ಷಣದಲ್ಲೇ ದೇಶದಲ್ಲಿ ಆತ್ಮಹತ್ಯೆಗಳು ನಿಲ್ತದೆ. ಮತ್ತು ಆ ಕ್ಷಣದಿಂದಲೇ ಈ ಕಾರ್ಪೊರೇಟ್ ಫ್ಯಾಕ್ಟ್ರಿಗಳು ಬೇಗ ಹಾಕಬೇಕಾಗತ್ತೆ. ಆದ್ದರಿಂದ ವ್ಯವಸ್ಥೆಯನ್ನು ಬದಲಾಯಿಸುವುದಲ್ಲ, ಮೊದಲು ನಮ್ಮ ಒಳಗಿರುವಂಥ ಕಪಟತನ ಮತ್ತು ಸ್ವಾರ್ಥವನ್ನು ಬದಲಾಯಿಸ್ಕೊಳ್ಬೇಕು. ಆಗ ಆರಂಭ ಆಗ್ತದೆ ನಿಜವಾದಂಥ ಶಿಕ್ಷಣ. ಇಲ್ಲದಿದ್ದರೆ ಏನಾಗುತ್ತೆ, ಎಲ್ಲ ಆದಮೇಲೆ ಏನೋ ಒಂದು ಅನಾಹುತ ಆದ ಮೇಲೆ ಕೊರಗಬೇಕಾಗ್ತದೆ. ಆವಾಗ ಏನು ದಾರಿ ಇಲ್ಲ. ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತಂದರೆ ಮತ್ತೆ ಅವನನ್ನು ಆಗೋದಿಲ್ಲ ಅಂತ ಏನು ಗ್ಯಾರಂಟಿ? ಯಾವ ಜ್ಯೋತಿಷ್ ಏನು ಮಾಡಲಿಕ್ಕಾಗ್ತದೆ? ಯಾವ ದೇವರೇನು ಮಾಡಲಿಕ್ಕಾಗ್ತದೆ? ಅವನ ಮನಸ್ಸಲ್ಲಿ ಆ ರೀತಿಯಾದಂಥ ವಿಷ ಇದ್ದಾಗ ಯಾರೇನು ಮಾಡಲಿಕ್ಕೂ ಆಗಲ್ಲ. ಹಾಗಾಗಿ ಆ ರೀತಿಯಾದಂಥ ಪ್ರೆಷರ್ ಆಗದಂತೆ ನಮ್ಮ ಮಕ್ಕಳನ್ನ ನಾವೇ ಕಾಪಾಡಿಕೊಳ್ಬೇಕು. ಸೊ ಇದು ತುಂಬ ನನಗೆ ದುಃಖವಾದಂಥ, ನೊಂದಿ ಹೇಳ್ತಾ ಇರುವಂಥ ಮಾತು. ಹಾಗಾಗಿ ದಯವಿಟ್ಟು ಸಾಮರಸ್ಯ ದೃಷ್ಟಿಯಿಂದ ಸ್ವಲ್ಪ ಇದನ್ನು ಆಲೋಚನೆ ಮಾಡಿ. ಮಕ್ಕಳನ್ನು ಪ್ರೆಷರ್ಸ್ ಕುಕ್ಕರ್ಸ್ನಾಗಿ ಒಂದು ಫ್ಯಾಕ್ಟ್ರಿಗೆ ಕಳಿಸೋದು ಬೇಡ. ಓದಲಿ, ಅವ್ರು ಎಷ್ಟು ಓದ್ತಾರೋ ಅದು ಓದಲಿ. ಆದರೆ ಸಮಾಜದಲ್ಲಿ ಒಳ್ಳೆಯ ಮಕ್ಕಳಾಗಿರೋದು ತುಂಬ ಉತ್ತಮ. ನಮಗೆ ನೋಡ್ತಾ ಇದ್ದೀವಲ್ಲ, ಜನರೇಷನ್ ಆಗಿದೆ. ಅಟ್ಲೀಸ್ಟ್ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಪಾದನೆ, ಒಳ್ಳೆಯ ಉದ್ಯೋಗ ಇಲ್ಲದಿದ್ದರೂ ಪರವಾಗಿಲ್ಲ, ಸಮಾಜದ ಕಂಟಕರಾಗಿ ಕುಟುಂಬದ ಕಂಟಕರಾಗದೇ ಇದ್ದಂತೆ ತುಂಬ ಒಳ್ಳೆಯದು. ಅನುಕ್ಷಣ ಬದಲಾಗ್ತಾ ಇದೆ. ಸೊ ಹಾಗಾಗಿ ತಂದೆ ತಾಯಿಗಳು ತುಂಬ ಎಚ್ಚರ ವಹಿಸಬೇಕಾಗ್ತದೆ. ಸೊ ಇದು ಈ ಪ್ರಶ್ನೆಗೆ ಉತ್ತರ. ಸೊ ಇನ್ನು ಪ್ರಶ್ನೆಗಳು ಇವತ್ತಿನ ದಿನ ನನಗೆ ಒಂದು ಸಣ್ಣ ಬೇರೆ ಕೆಲಸ ಇದೆ, ಹಾಗಾಗಿ ನಾನು ಹೊರಗಡೆ ಹೋಗ್ತಾ ಇದ್ದೇನೆ. ಇವತ್ತು ಪ್ರಶ್ನೆಗಳೇನು ಕೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಏನಾದರೂ ಇವತ್ತಿನ ಪಾಠದಲ್ಲಿ
ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಬರೆದಿಟ್ಕೊಳ್ಳಿ, ಅಥವಾ ನನಗೆ ವಾಟ್ಸಪ್ ಮೂಲಕ ಮೆಸೇಜ್ ಹಾಕಿ, ನಾನು ಅದನ್ನು ಓದಿ ಮುಂದಿನ ಪಾಠದಲ್ಲಿ ನಾನು ಅದನ್ನು ನಿಮಗೆ ನಿಮ್ಮ ಪ್ರಶ್ನೆಯನ್ನು ಒಂದು ಸಂಶಯವನ್ನು ನಿವೃತ್ತಿ ಮಾಡುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಸೊ ಇವತ್ತಿನ ಪಾಠದಲ್ಲಿ ಸ್ವಲ್ಪ ಮನಸ್ಸಿಗೆ ನೋವಾಗಿರ್ಬೋದು. ಸೊ ಆದರೂ ಜಾಗೃತಿಗೆ ಅರಿವನ್ನು ಪಡೆಯೋದು ಒಳ್ಳೆಯದು. ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಕ್ಲಾರಿಟಿ ಕೊಡೋಣ. ಮಕ್ಕಳಿಗೆ ನೋವಾದರೆ ಆ ನೋವು ಅವರಿಗಿಂತಲೂ ಜಾಸ್ತಿ ನಮಗೆ ಅನಿಸುತ್ತೆ. ಯಾಕೆಂದರೆ ಅವ್ರಿಗೆ ದುಃಖ ಅನುಭವಿಸಿದರೆ ನಮಗೆ ದುಃಖ ಜಾಸ್ತಿ ಆಗ್ತದೆ. ಹಾಗಾಗಿ ಪಕ್ಕದ ಮನೆಯವರನ್ನು ನೋಡಿ, ಕಾರ್ಪೊರೇಟ್ ಸಂಸ್ಥೆಗಳು ಕೊಡುವಂಥ ಒಂದು ಟ್ರ್ಯಾಪಲ್ಲಿ ಬೀಳದೆ ನಮ್ಮ ಮಕ್ಕಳನ್ನು ನಾವು ಕಾಪಾಡಿಕೊಳ್ಳೋಣ. ಸೊ ಇದೆ ಇವತ್ತಿನ ಪಾಠ. ಸೊ ಇಲ್ಲಿಗೆ ಇವತ್ತಿನ ಪಾಠ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮತ್ತೆ ಬರುವಂಥ ವಾರ ಮತ್ತಷ್ಟು ವಿಚಾರವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮೋ ನಮಃ.